ಅಂದರೆ ಈಗ ಗೊತ್ತಾಯ್ತಾ ಇಲ್ಲ ಅಂದರೆ ನೋಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ. ಸೊ ಇದು ಇನಿಷಿಯಲ್ ಇಂಟರ್ಫೇಸ್ ಆಗಿದೆ ಆಯಿತಾ. ಅಗೇನ್ ವಿಲ್ ಬಿ ಯೂಸಿಂಗ್ 2021 ವರ್ಷನ್. ಸೊ 26 ವರ್ಷನ್ ಅವೈಲೇಬಲ್ ಇದೆ, ಇನ್ನು 25 ವರ್ಷನ್ ಇದೆ. ಸೊ ಬಟ್ ಫಾರ್ ಟೈಮ್ ಬೀಯಿಂಗ್ 21 ವರ್ಷನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಜಾಸ್ತಿ ಹಿಸ್ಟ್ರಿ ಅದ್ರ ಬಗ್ಗೆ ಏನು ತಲೆ ಕೊರೆಯೋಕ್ಕೋಲ್ಲ, ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋದು. ಇದು ನಿಮಗೆ ಇನಿಷಿಯಲ್ ಇಂಟರ್ಫೇಸ್ ಇರುತ್ತೆ, ಅಂದರೆ ಹೇಗೆ ನಾವು ವಾಟರ್ ಕ್ಯಾಡಲ್ಲಿ ಯೂನಿಟ್ಸ್ ಲಿಮಿಟ್ಸ್ ಎಲ್ಲ ಸೆಟ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ಲಿ ಅದೇ ಥರ ಇಲ್ಲಿ ಫಸ್ಟ್ ಟೆಂಪ್ಲೇಟ್ನ ಸೆಟ್ ಮಾಡ್ತೀವಿ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಿ, ಸೊ ಇದೆಲ್ಲ ಟೆಂಪ್ಲೇಟ್ಸ್. ಸೊ ಆರ್ಕಿಟೆಕ್ಚರಲ್ ಇಂಚಸ್, ಈಗ ಫಾರ್ ಎಕ್ಸಾಂಪಲ್ ವಾಟರ್ ಕ್ಯಾಡಲ್ಲಿ ಯೂನಿಟ್ಸ್ ಅಂತ ಟೈಪ್ ಮಾಡ್ತೀವಿ, UN ಎಂಟರ್ ಅಂತ ಮಾಡಿ. ಸೊ ಇಂಚಸ್ ಆರ್ಕಿಟೆಕ್ಚರು ಅದೆಲ್ಲ ನೀವು ಸೆಟ್ ಮಾಡ್ತಾ ಹೋಗ್ತೀವಿ. ಸೇಮ್ ಅದೇ ಥರನೇ ಇಲ್ಲಿ ಟೆಂಪ್ಲೇಟ್ನ ಸೆಟ್ ಮಾಡ್ತೀವಿ. ಸೊ ಯಾವ ಟೆಂಪ್ಲೇಟಲ್ಲಿ ಸೆಟ್ ಮಾಡ್ತೀವಿ ಅಲ್ಲಿಂದ ಡ್ರಾಯಿಂಗ್ ಅದೇ ಟೆಂಪ್ಲೇಟಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯೂಶಲಿ ಇಂಟೀರಿಯರ್ ಬಾಕ್ಸ್ ಎಲ್ಲ ಮಾಡೋದ್ರಿಂದ ಆರ್ಕಿಟೆಕ್ಚರ್ ಇಂಚಸಲ್ಲಿ ಮಾಡ್ತಾ ಹೋಗ್ತೀವಿ. ಇಲ್ಲ ಅಂದರೆ ಸ್ವಲ್ಪ ಪ್ರೊಫೆಷ್ನಲ್ ಲೆವೆಲ್ ಬೇಕಂದರೆ ಆರ್ಕಿಟೆಕ್ಚರ್ MM ಅಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಯೂಶಲಿ ಕಾನ್ಸಂಟ್ರೇಟ್ ಮಾಡೋದು MM ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಆರ್ಕಿಟೆಕ್ಟ್ಸ್. ಸೊ ನಾವು ಇಲ್ಲಿ ಅದನ್ನೇ ಮಾಡ್ತೀವಿ. ಸೊ ಇನ್ನು ಸ್ವಲ್ಪ ಮೆಟ್ರಿಕ್ ಯೂನಿಟ್ಸಲ್ಲಿ ಬೇಕು ಅಂತ ಹೇಳಿದ್ರೆ ಆರ್ಕಿಟೆಕ್ಚರಲ್ ಮೀಟರ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್. ಸೊ ಇಲ್ಲಿ ಓಪನ್ ಫೈಲ್ಸ್ ಅಂತ ಇದೆ. ಸೊ ಯಾವುದಾದ್ರೂ ನಮ್ದು ಎಕ್ಸಿಸ್ಟಿಂಗ್ ಡ್ರಾಯಿಂಗ್ಸ್ ಏನಾದರೂ ಓಪನ್ ಮಾಡಬೇಕಂತ ಹೇಳಿದರೆ ಸೊ ಓಪನ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಯಾವುದು ಡ್ರಾಯಿಂಗ್ಸ್ನೆಲ್ಲ ರೀಸೆಂಟಾಗಿ ಮಾಡಿರೋ ಡ್ರಾಯಿಂಗ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಓಪನ್ ಮಾಡಿ ಎಡಿಟಿಂಗ್ ಏನಾದರೂ ಸ್ಟಾರ್ಟ್ ಮಾಡ್ತಾ ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಕ್ಲಿಕ್ ಮಾಡಿ. ಇದಾದಮೇಲೆ ಕೆಳಗಡೆ ರೀಸೆಂಟ್ ಫೈಲ್ಸ್ ಅಂತ ಇದೆ. ಸೊ ಯಾವುದು ರೀಸೆಂಟಾಗಿ ಫೈಲ್ಸ್ನ ಮಾಡ್ತಾ ಇದ್ದೀವಿ, ಸೊ ಅದ್ರದ್ದು ಏನಾದರೂ ಎಡಿಟಿಂಗ್ ಬೇಕಂದರೆ ಸೊ ನಮಗೆ ಇಲ್ಲಿ ಕೆಲವೊಂದಿಷ್ಟು ಫೈಲ್ಸ್ ಎಲ್ಲ ರೆಡಿಯಾಗಿ ಅವೈಲೇಬಲ್ ಇದೆ. ಸೊ ಅಂದರೆ ಇದೆಲ್ಲ ನಾನು ಮಾಡ್ತಾ ಇದ್ದೀನಿ ಫೈಲ್ಸ್ ಫಾರ್ ಎಕ್ಸಾಂಪಲ್ ಈ ಥರ. ಸೊ ಇಷ್ಟು ಇಂಟರ್ಫೇಸ್ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಡ್ರಾಯಿಂಗಿಗೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು ಇನ್ ದ ಸೆನ್ಸ್. ಆಮೇಲೆ ಸೊ ಇಲ್ಲಿ ಮೋರ್ ಟೆಂಪ್ಲೇಟ್ಸ್ ಇದೆ. ಸರ್ ನನಗೆ ಇಲ್ಲಿರೋದಕ್ಕಿಂತ ಜಾಸ್ತಿ ಏನಾದರೂ ಟೆಂಪ್ಲೇಟ್ಸ್ ಬೇಕಂತ ಹೇಳಿದ್ರೆ ಸೊ ಇಲ್ಲಿ ಮೋರ್ ಟೆಂಪ್ಲೇಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಮತ್ತೆ ಎಕ್ಸ್ಟ್ರಾ ನನಗೆ ಟೆಂಪ್ಲೇಟ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಇಷ್ಟು ಟೆಂಪ್ಲೇಟ್ಸಲ್ಲಿ ನಾವು ವರ್ಕ್ ಮಾಡ್ತಾ ಹೋಗ್ಬೋದು. ಬಟ್ ಯೂಶಲಿ ವಿಲ್ ಬಿ ವರ್ಕಿಂಗ್ ಆನ್ ಆರ್ಕಿಟೆಕ್ಚರ್ ಇಂಚಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಡ್ರಾಯಿಂಗ್ ಶೀಟ್ ಓಪನ್ ಆಗುತ್ತೆ. ನಾವು ಯಾವ್ದಾದ್ರು ಸಿಸ್ಟಮ್ ಅವೆಲ್ಲ ಬೇರೆ ಟೂಲ್ ಟೆಸ್ಟ್ ತಗೊಳ್ಬೋದು. ನೋಡೋಣ ಇದೆ ಅಲ್ಲಿ ಕೂತ್ಕೊಂಡ್ರೆ. ಸೊ ಇದು ನಿಮಗೆ ಇನಿಷಿಯಲ್ ಇಂಟರ್ಫೇಸ್ ಆಗಿದೆ ಸ್ಕೆಚಪ್. ಸೊ ನಾವು ಏನು ಟೆಂಪ್ಲೇಟ್ನ ಫಸ್ಟ್ ಕೊಡ್ಬೋದಲ್ಲ, ಸೊ ಆ ಟೆಂಪ್ಲೇಟಲ್ಲಿ ಫಸ್ಟ್ ಇಂಟರ್ಫೇಸ್ ಈ ಥರ ಇದೆ. ಸೊ ಇದರಲ್ಲಿ ನಿಮಗೆ ಎಂಟೈರ್ ಡ್ರಾಯಿಂಗ್ ಶೀಟ್ ಕಂಪ್ಲೀಟಾಗಿ ಇದೆ. ಸೊ ಎಕ್ಸಾಕ್ಟ್ಲಿ ಈ ಥರ ಇರುತ್ತೆ ಇಂಟರ್ಫೇಸ್. ಇಲ್ಲ ಅಂತ ಹೇಳಿದ್ರೆ ಸೈಡಲ್ಲಿ ವಿಂಡೋಸ್ ಒಂದು ಟ್ರೇ ಇರ್ತಲ್ಲ, ಸೊ ಆ ಟ್ರೇ ಒಂದು ಇರುತ್ತೆ ಅಷ್ಟೇ. ಸೊ ನಾವು ನೆಕ್ಸ್ಟ್ ಎಲ್ಲ ಓರಿಯೆಂಟೇಷನ್ನ ಸೆಟ್ ಮಾಡ್ತಾ ಹೋಗ್ತೀವಿ ಡ್ರಾಯಿಂಗ್ಸ್. ಸೊ ಇಲ್ಲಿ ನಾನು ಡ್ರಾಯಿಂಗ್ ಶೀಟ್ನ ಎಕ್ಸಾಕ್ಟ್ಲಿ ಸೆಟ್ ಮಾಡೋಕ್ಕೆ ಓಕೆ ಇಂಟರ್ಫೇಸ್ನ ನೋಡೋದಾದರೆ ನನಗೆ ಆಟೋಕ್ಯಾಡಲ್ಲಿ X ಮತ್ತು Y ಆಕ್ಸಿಸ್ ಎರಡೇ ಇತ್ತು. ಅದನ್ನು UCS ಐಕಾನ್ ಅಂತಲೂ ಕರೀತಾರೆ, ಯುಮೆಟ್ರಿ ಕಲಿಂಗ್. ಸೊ ಇಲ್ಲಿ ನನಗೆ 3 ಆಕ್ಸಿಸ್ ಇದೆ, ವಿಚ್ ಇಸ್ XYZ. ಅಂದರೆ 3 ಡೈಮೆನ್ಷನ್ ಡ್ರಾಯಿಂಗ್ಸ್ ಮಾಡೋದ್ರಿಂದ ಸೊ XYZ 3 ಆಕ್ಸಿಸ್ ಇದೆ. 3 ನನಗೆ ಬೇರೆ ಬೇರೆ ಕಲರಲ್ಲಿ ಇದೆ. ಸೊ ಇದರಲ್ಲಿ XYZ ಆಕ್ಸಿಸ್ಗಿಂತ ರೆಡ್ ಆಕ್ಸಿಸ್, ಗ್ರೀನ್ ಆ್ಯಂಡ್ ಬ್ಲೂ ಆಕ್ಸಿಸ್ ಅಂತ ಇದು ಮಾಡ್ತಾ ಹೋಗ್ತೀವಿ ಕರೀತೀವಿ. ಸೊ ಇಷ್ಟೇ ನಿಮ್ಮದು ಇಂಟರ್ಫೇಸ್. ಇದರಲ್ಲಿ ಫಸ್ಟ್ ಒಂದೊಂದನ್ನೇ ನೋಡ್ತಾ ಹೋಗೋಣ. ದಿಸ್ ಒನ್ ಇದನ್ನು ರಿಬನ್ ಅಂತ ಕರಿತೀವಿ. ಸೊ ಇನ್ ರಿಬನ್ ಒಂದೊಂದೇ ಇದರಲ್ಲಿ ನನಗೆ ನೆಕ್ಸ್ಟ್ ಸೆಟ್ ಆಫ್ ಕಮಾಂಡ್ಸ್ ಇರ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಸೆಟ್ ಆಫ್ ಟೂಲ್ಸ್ ಎಲ್ಲ ಬರ್ತಾ ಹೋಗೋದು. ಸೊ ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಫೈಲ್. ಸೊ ಫೈಲಲ್ಲಿ ಬರ್ತಾ ಹೋದರೆ ನ್ಯೂ ಮತ್ತು ನ್ಯೂ ಫ್ರಮ್ ಟೆಂಪ್ಲೇಟ್ ಅಂತ ಇದೆ. ಸೊ ಈಗ ಆಟೋಕ್ಯಾಡಲ್ಲೂ ನೋಡಿರ್ತೀರಿ, ನ್ಯೂ ಅಂತ ಹೇಳಿದ್ರೆ ಹೊಸ ಡ್ರಾಯಿಂಗ್ ಶೀಟ್ನ ಓಪನ್ ಮಾಡೋದು. ನ್ಯೂ ಫ್ರಮ್ ಟೆಂಪ್ಲೇಟ್ ಅಂತ ಹೇಳಿದ್ರೆ ನ್ಯೂ ಅಲ್ಲಿ ಏನಾಗುತ್ತೆ ಅಂದರೆ ಇದೇ ಟೆಂಪ್ಲೇಟೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಸೊ ನನಗೆ ಹೊಸ ಡ್ರಾಯಿಂಗ್ ಫೇಸ್ ಓಪನ್ ಆಯಿತು. ಬಟ್ ಅದೇ ಯೂನಿಟ್ಸ್ ಅದೇ ಟೆಂಪ್ಲೇಟಲ್ಲೇ ಇರೋದು. ಫಾರ್ ಎಕ್ಸಾಂಪಲ್ ಅದೇನು ಆರ್ಕಿಟೆಕ್ಚರ್ ಇಂಚಸ್ ಅಂತ ಇಟ್ಕೊಂಡ್ರೆ ಸೊ ಅದೇ ಟೆಂಪ್ಲೇಟಲ್ಲಿ ಇರುತ್ತೆ. ಸರ್ ನಾನು ಮತ್ತೆ ಹೊಸದಾಗಿಂದ ಟೆಂಪ್ಲೇಟಿಂದನೇ ಶುರು ಮಾಡಬೇಕಂದ್ರೆ ನೆಕ್ಸ್ಟ್ ನ್ಯೂ ಫ್ರಮ್ ಟೆಂಪ್ಲೇಟ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಆನ್ ನ್ಯೂ ಫ್ರಮ್ ಟೆಂಪ್ಲೇಟ್. ಇಲ್ಲಿ ನನಗೆ ಟೆಂಪ್ಲೇಟಿಂದ ಹೊಸದಾಗಿ ಡ್ರಾಯಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಯಾವ್ದಾದ್ರು ನಾನು ಮೀಟರ್ಸಲ್ಲಿ ಬೇಕಂದರೆ ಮೀಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಎಲ್ಲ ಡ್ರಾಯಿಂಗ್ಸ್ ನಮಗೆ ಮೀಟರ್ಸಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಓಪನ್ ಅಂತ ಇದೆ. ಸೊ ಓಪನ್ ಮಾಡಿಬಿಟ್ಟು ಅಲ್ಲಿ ಫಸ್ಟ್ ಡ್ರಾಯಿಂಗ್ ಶೀಟಲ್ಲೂ ಇತ್ತು. ಸೊ ಯಾವ್ದಾದ್ರು ಎಕ್ಸಿಸ್ಟಿಂಗ್ ಡ್ರಾಯಿಂಗ್ಸ್ನ ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ.
ನೆಕ್ಸ್ಟ್ ಸೇವ್ ಮತ್ತು ಸೇವ್ ಆಸ್ ಅಂತ ಇದೆ. ಇದು ಗೊತ್ತಿರ್ಬೋದು, ಡ್ರಾಯಿಂಗ್ಸ್ನ ಸೇವ್ ಮಾಡ್ಕೊಳ್ಳೋಕ್ಕೆ ಯೂಶಲಿ ಕಂಟ್ರೋಲ್ ಎಸ್ ವಾಟೆವರ್. ಸೇವ್ ಆಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಈ ಫೈಲ್ನ ಆಟೋಕ್ಯಾಡ್ ಫೈಲ್ ಸ್ಕೆಚಪ್ ಫೈಲ್ನ ಲೂಮಿಯನ್ಗೆ ಇಲ್ಲಾಂದರೆ ಎನ್ಸ್ಕೇಪಿಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಲೂಮಿಯನ್ನಲ್ಲಿ ಕೆಲವೊಂದಿಷ್ಟು ಫೈಲ್ಸ್ ಮಾತ್ರ ಓಪನ್ ಆಗುತ್ತೆ, ಅಂದರೆ ಸ್ಕೆಚಪ್ ಫೈಲು ಓಪನ್ ಆಗುತ್ತೆ, ಬಟ್ ನಮಗೆ ಅಲ್ಲಿ ಕೊಲಾಡಲ್ ಫೈಲ್ಸ್ ಅಂತೆಲ್ಲ ಬರುತ್ತೆ. ಸೊ ಆ ಥರ ಕೊಲಾಡಲ್ ಫೈಲ್ಸಿಗೆ ಏನಾದರೂ ಕನ್ವರ್ಟ್ ಮಾಡೋದಾದರೆ ಇಲ್ಲ ಅಂತ ಹೇಳಿದ್ರೆ, ಸೊ ನನಗೆ ಲೂಮಿಯನ್ ವರ್ಷನ್ ಫಾರ್ ಎಕ್ಸಾಂಪಲ್ 2020ಗಿಂತ ಕೆಳಗಿರುತ್ತೆ, ಇಲ್ಲಾಂದರೆ 2019 ಅಂತ ತೊಗೊಳ್ಳೋಣ ಫಾರ್ ಎಕ್ಸಾಂಪಲ್. ನನಗೆ ಸ್ಕೆಚಪ್ ಫೈಲ್ ಬಂದು 2021 ಇದೆ. ಸೊ ನಾನು 2021 ವರ್ಷನ್ ಲೂಮಿಯನ್ 19 ವರ್ಷನಲ್ಲಿ ಓಪನ್ ಆಗೋಣ. ಸೊ ಇಲ್ಲ ಅಂದರೆ ಸ್ಕೆಚಪ್ 2021 ವರ್ಷನು, ಆಟೋಕ್ಯಾಡ್ದು 20 ವರ್ಷನ್ ಇದ್ರೆ ಓಪನ್ ಆಗುತ್ತೆ. ಸೊ ಏನು ಮಾಡ್ತೀವಿ, ವರ್ಷನ ಕಡಿಮೆ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಸೇವ್ ಆಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸೇವ್ ಆಸ್ ಅಲ್ಲಿ ಯು ಕ್ಯಾನ್ ಸಿ ಸ್ಕೆಚಪ್ ಮಾಡಲ್ ಅಂತ ಇದೆ. ಸೊ ಇದರಲ್ಲಿ ನೋಡ್ಬೋದು 20 ವರ್ಷನ್ಗಿಂತ ಕಡಿಮೆ ಮಾಡ್ಕೊಳ್ಳೋಕೆ ಎಲ್ಲ ಥರ ಟೂಲ್ಸ್ ಇದೆ ನಮಗೆ. ಸೊ 20, 19, 18 ವಾಟ್ ಎವರ್. ಸೊ ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು. ಹಾಗೆ ಕಮಿಂಗ್ ಟು ದಿಸ್ ಒನ್, ಸೇವ್ ಆಗೋದು ಯಾವ ಫಾರ್ಮೆಟಲ್ಲಿ ಸೇವ್ ಆಗುತ್ತೆ ಅಂದರೆ .skp ಫೈಲಲ್ಲಿ ಸೇವ್ ಆಗುತ್ತೆ. ಅಂದರೆ ಆಟೋಕ್ಯಾಡೆಲ್ಲ DWG ಇಲ್ಲಾಂದರೆ DXF ಆ ಥರ ಸೇವ್ ಆಗ್ತದೆ. ಸೊ ಇಲ್ಲಿ .skp ಫೈಲಲ್ಲಿ ಸೇವ್ ಆಗ್ತಾ ಬರುತ್ತೆ. ಹಾಗೆ ನೆಕ್ಸ್ಟ್ ಸೇವ್ ಆಸ್ ಟೆಂಪ್ಲೇಟ್ ಇದನ್ನೆಲ್ಲ ಬಿಡಿ. ಹಾಗೆ ಜಿಯೋ ಲೊಕೇಶನ್, 3D ವೇರ್ಹೌಸ್ ಇನ್ನೊಂದು ಸ್ವಲ್ಪ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ತಲೆಕೆಟ್ಟುಕೊಳ್ಳೋದು ಬನ್ನಿ. ಸೊ ಅದರಲ್ಲಿ ನೆಕ್ಸ್ಟ್ ಸ್ವಲ್ಪ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಸೊ ನನಗೆ ನೆಕ್ಸ್ಟ್ ಇವಾಗ ಏನಾಗುತ್ತೆ, ಇದರಲ್ಲಿ 3D ವೇರ್ಹೌಸ್ ಅಂತ ಇದೆ, ಇಲ್ಲೂ ನೋಡ್ತಾ ಇದ್ದೀವಿ ಮೇಲ್ಗಡೆ. ಸೊ ಇಲ್ಲಿ ಏನಾಗುತ್ತೆ, 3D ವೇರ್ಹೌಸಿಂದ ನಾವು ಮಾಡೆಲ್ಸ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಅಂದರೆ ರೆಡಿಲಿ ಅವೈಲೇಬಲ್ ಮಾಡೆಲ್ಸ್ ಇರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಟೈಮ್ ನಾನು ವಾರ್ಡ್ರೂಮ್ ಮಾಡ್ತಾ ಕೂತ್ಕೊಳ್ಳೋದು, ಇಲ್ಲಾಂದರೆ ಶಾರ್ಟ್ ಕ್ಯಾಬಿನ್ಸು, ವಾಲ್ ಕ್ಯಾಬಿನ್ಸ್ ಮಾಡ್ತಾ ಕೂತ್ಕೊಳ್ಳೋದ್ರ ಬದಲು ನಾನು ಅದನ್ನ ಏನು ಮಾಡ್ತೀನಿ, 3D ವೇರ್ಹೌಸಿಂದ ಇಂಪೋರ್ಟ್ ಮಾಡ್ಕೊಳ್ತೀನಿ. ಸೊ ಅವಾಗ ನನಗೆ ಇಂಪೋರ್ಟ್ ಅನ್ನೋ ಆಪ್ಷನ್ ತುಂಬಾ ಯೂಸ್ ಆಗುತ್ತೆ. ಇದೆ ಅಂತಲ್ಲ, ಫಾರ್ ಎಕ್ಸಾಂಪಲ್ ನನಗೆ ನೆಕ್ಸ್ಟು ಆಟೋಕ್ಯಾಡ್ ಫೈಲ್ನ ಅಪ್ಕಮಿಂಗ್ ಕ್ಲಾಸಸಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀನಿ. ಸೊ ಅದನ್ನೆಲ್ಲ ಏನು ಮಾಡ್ತೀವಿ ಅಂದರೆ ಜಸ್ಟ್ ಗೋ ಟು ಫೈಲ್, ಇಂಪೋರ್ಟ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ನನಗೆ ಎಲ್ಲ ಸಪೋರ್ಟೆಡ್ ಫೈಲ್ಸು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ದೀಸ್ ಮೆನಿ ಫೈಲ್ಸ್ ವಿಲ್ ಬಿ ಸಪೋರ್ಟೆಡ್. ಇದರಲ್ಲಿ ಯಾವ್ದನ್ನ ಬೇಕಾದರೂ ನೀವು ಇಂಪೋರ್ಟ್ ಮಾಡ್ಬೋದು. ನಾನು ನಿನ್ನೆನೂ ಅಷ್ಟೇ ಸ್ಯಾಂಡ್ ಬಾಕ್ಸ್ ಟೂಲ್ ಹೇಳ್ತಾ ಇದ್ದೆ, ಅಂದರೆ ಕಾಂಟೂರ್ ಪಾಯಿಂಟ್ಸ್ನ ಇಂಪೋರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಸೊ ಅದೆಲ್ಲ ಯಾವುದು SKP DWG ಇಲ್ಲ DXF ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ DXF ಫಾರ್ಮ್ಯಾಟು ಇಲ್ಲಾಂದರೆ ಎಲ್ಲ ಫಾರ್ಮ್ಯಾಟ್ಸು ನಮಗೆ ಇಲ್ಲಿ ಅವೈಲಬಲ್ ಇರುತ್ತೆ. ಸೊ ಅದರಲ್ಲಿ ಯು ಕ್ಯಾನ್ ಸಿ ಆಟೋಕ್ಯಾಡ್ ಫೈಲ್ಸ್ ಅಂತಿಲ್ಲ. ಸೊ ಈ ಥರ ಆಟೋಕ್ಯಾಡ್ ಫೈಲ್ಸ್ನೆಲ್ಲ ಇಂಪೋರ್ಟ್ ಮಾಡ್ತಾ ಹೋಗ್ತೀನಿ. ಹಾಗೆ ಕೊಲಾಡಲ್ ಫೈಲ್ಸ್ ಅಂತ ಎಲ್ಲ ಹೇಳ್ತಾ ಇದೆ. ಸೊ ಅದು DAE ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಈ ಥರ ಫಾರ್ಮ್ಯಾಟ್ಸ್ನ ಇಂಪೋರ್ಟ್ ಮಾಡ್ತಾ ಹೋಗ್ತೀನಿ. ಹಾಗೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ. ಸೊ ಎಕ್ಸ್ಪೋರ್ಟಲ್ಲಿ ಹಾಗೆ 4 ಟೈಪ್ಸ್ ಇದೆ. ಒಂದು 3D ಮಾಡೆಲ್, 2D ಗ್ರಾಫಿಕ್ಸ್ ಆ್ಯಂಡ್ ಸೆಕ್ಷನ್ ಸ್ಲೈಸು, ಆ್ಯನಿಮೇಷನ್ ಅಂತ ಇದೆ. ಸೊ ಇದರಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸಲ್ಲಿ ಏನಿದೆ, ಇಲ್ಲಿ ಆ್ಯನಿಮೇಷನ್ಸ್ ಅಂತ ಇದೆ. ಇದನ್ನು ಏನು ಮಾಡ್ತೀವಿ, ಒಂದೊಂದೇ ಸೀನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಒಂದು ವಾಕ್ ಥ್ರೂ ಥರ ಕೊಡ್ತೀವಿ ಕ್ಲೈಂಟ್ಸಿಗೆ. ಸೊ ಅದನ್ನು ಏನು ಮಾಡ್ತೀವಿ, ಆ MP4 ಫಾರ್ಮ್ಯಾಟ್ ಇರುತ್ತಲ್ಲ, ಅಂದರೆ ವಿಡಿಯೋ ಫಾರ್ಮ್ಯಾಟ್ ಇರುತ್ತಲ್ಲ, ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂದರೆ ಸ್ಕೆಚಪ್ಪಿಂದ MP4 ಫಾರ್ಮ್ಯಾಟ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ದಟ್ ಈಸ್ ದ ರೀಸನ್ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡೋದು. ಸೊ ಫೈಲ್ ಅಂತ ಹೋಗಿ ಎಕ್ಸ್ಪೋರ್ಟ್, ಇಲ್ಲಿ ಏನಾದರೂ 3D ಮಾಡೆಲ್ ಇದ್ದರೆ ಸೊ ಆ 3D ಮಾಡೆಲ್ನ ನಾನು DXF ಫೈಲ್ಗೆ ಎಲ್ಲ ಎಕ್ಸ್ಪೋರ್ಟ್ ಮಾಡೋದು. ಅವಾಗ ಏನಾಗುತ್ತೆ, ಸ್ಕೆಚಪ್ ಫೈಲ್ನ ಆಟೋಕ್ಯಾಡಲ್ಲಿ ಓಪನ್ ಮಾಡೋದು. ಸೊ ಈ ಥರ ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಬ್ಯಾಕ್, ಓಕೆ, ನೆಕ್ಸ್ಟ್ ಪ್ರಿಂಟ್ ಸೆಟಪ್, ಪ್ರಿಂಟ್ ಪ್ರಿವ್ಯೂ ಇದೆಲ್ಲ ಯೂಶಲಿ ಆಟೋಕ್ಯಾಡಲ್ಲೂ ನೋಡಿರ್ತೀವಿ. ಇಲ್ಲೂ ಅಷ್ಟೇ, ಏನಾದರೂ ಪ್ರಿಂಟ್ ಏನಾದರೂ ಕೊಡೋಕ್ಕೆ ಕಂಟ್ರೋಲ್ ಪ್ಲೀಸ್ ದ ಶಾರ್ಟ್ಕಟ್. ಸೊ ಕಂಟ್ರೋಲ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಸ್ಟೈಲ್ ಬಿಲ್ಡರ್ ಅಂತ ಒಂದು ನೋಡಿ ಇರುತ್ತೆ. ಸೊ ಆ ಸ್ಟೈಲ್ ಬಿಲ್ಡರಲ್ಲಿ ಯೂಶಲಿ ನಾವು ಪ್ರಿಂಟ್ ಆಪ್ಷನ್ ಕೊಡ್ತೀವಿ. ಯಾಕಂದರೆ ಅಲ್ಲಿಗೆ ಬೇಕಾಗಿರೋ ಪ್ರಿವ್ಯೂ ಎಲ್ಲ ನಿಮಗೆ ಆಪ್ಷನ್ಸ್ ತುಂಬ ಇರುತ್ತೆ. ಸೊ ಇದರಲ್ಲಿ ಒಂದು ಸ್ಟೈಲ್ ಬಿಲ್ಡರ್ ಅಂತ ಇಲ್ಲೊಂದು ಆಪ್ಷನ್ ಇದೆ. ಸೊ ಇಲ್ಲಿ ಸ್ಟೈಲ್ ಬಿಲ್ಡರ್ ಅಂತ. ಸೊ ಇಲ್ಲಿ ನಾನು ಪ್ರಿಂಟ್ಔಟಿಗೆ ಬೇಕಾದಂಥ ಎಲ್ಲ ಆಪ್ಷನ್ಸು ಮಾಡ್ತೀನಿ. ಸೊ ಇದಾದಮೇಲೆ ಲಾಸ್ಟಲ್ಲಿ ಬಂದ್ಬಿಟ್ಟು ನಂದು ಯಾವುದು ರೀಸೆಂಟ್ ಫೈಲ್ಸ್ ಎಲ್ಲ ಇದೆಯಲ್ಲ ಅದನ್ನು ಓಪನ್ ಮಾಡ್ಕೊಳ್ಳೋಕ್ಕೆ ಅವೈಲಬಲ್ ಇದೆ ಆಪ್ಷನ್ಸ್. ಸೊ ಇದು ಕಿಚನ್, ಸೀಲಿಂಗ್, ವಾಟ್ ಎವರ್ 6 to 7 ಕಿಚನ್ ಅಂತಿದೆ. ಸೊ ಇಲ್ಲ 7 to 8 ವಾರ್ಡ್ರೋಬ್ ಬಂದಿದೆ ಅಂತ. ಸೊ ಯಾವ್ದಾದ್ರು ಎಕ್ಸಿಸ್ಟಿಂಗ್ ಫೈಲ್ಸ್ ಅಂದರೆ ರೀಸೆಂಟ್ ಫೈಲ್ಸ್ನ ಓಪನ್ ಮಾಡೋಕ್ಕೆ. ನೆಕ್ಸ್ಟ್ ಒನ್ ಎಡಿಟ್ ಆಪ್ಷನ್ ಇದೆ. ಸೊ ಇದು ಮೇ ಬಿ ಗೊತ್ತಿರುತ್ತೆ, ಅಂಡು, ರೀಡು, ಕಟ್, ಕಾಪಿ, ಪೇಸ್ಟ್ ಅನ್ನ. ಸೊ ಏನಾದರೂ ಲೈನ್ಸ್ ಏನಾದರೂ ಬಂದಿತ್ತು ಅದನ್ನು ಡಿಲೀಟ್ ಮಾಡಬೇಕಂದ್ರೆ, ಸೊ ಇಲ್ಲಾಂದರೆ ಎಲ್ಲ ಸೆಲೆಕ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಏನು ಮಾಡಿ ಕಂಟ್ರೋಲ್ ಡಿ ಮಾಡ್ಬೋದು. ಸೊ ಸೇಮ್ ಆಸ್ ಇಟ್ ಈಸ್. ಸೊ ಅಂಡು ರೀಡು ಅಂದರೆ ಯಾವುದಾದ್ರು ಹಿಂದೆ ಸ್ಟೆಪ್ಪಿಗೆ ಏನಾದರೂ ಹೋಗಬೇಕಂದ್ರೆ ಅಂಡು ಮಾಡ್ತೀವಿ. ಸೊ ಶಾರ್ಟ್ಕಟ್ ಕೀ ಕಂಟ್ರೋಲ್ Z, ಇಲ್ಲಿ ಕಂಟ್ರೋಲ್ Alt + ಬ್ಯಾಕ್ ಸ್ಪೇಸ್ ಕೊಟ್ಟಿದ್ದಾರೆ, ಇಲ್ಲ ಕಂಟ್ರೋಲ್ Z ಆದರೂ ಮಾಡ್ಕೋಬೋದು. ಸೊ ಮತ್ತೆ ರೀಡು ನೆಕ್ಸ್ಟ್ ಸ್ಟೆಪ್ಪಿಗೆ ಫರ್ದರ್ ಸ್ಟೆಪ್ಪಿಗೆ ಹೋಗೋಕ್ಕೆ ಕಂಟ್ರೋಲ್ ಕ್ಲಿಕ್ ಮಾಡಿ.
ಸೊ ನೆಕ್ಸ್ಟ್ ಕಟ್ ಕಾಪಿ ಪೇಸ್ಟ್ ಎಲ್ಲ ಗೊತ್ತೇ ಇರುತ್ತೆ. ಸೊ ಯಾವುದಾದ್ರೂ ಡ್ರಾಯಿಂಗ್ಸ್ ಏನಾದರೂ ಕಾಪಿ ಪೇಸ್ಟ್ ಮಾಡಬೇಕು, ಇಲ್ಲ ಕಟ್ ಮಾಡಬೇಕು, ಡಿಲೀಟ್ ಮಾಡಬೇಕಂದ್ರೆ ಅವೈಲೇಬಲ್ ಇದೆ. ಸೊ ನೆಕ್ಸ್ಟು ಡಿಲೀಟ್ ಮತ್ತು ಡಿಲೀಟ್ ಗೈಡ್ಸ್ ಅಂತ ಇದೆ. ಸೊ ಡಿಲೀಟು ಗೊತ್ತಿರುತ್ತೆ, ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಕ್ಲಿಕ್ ಮಾಡಿದ್ರೆ ಆಬ್ಜೆಕ್ಟ್ ಡಿಸಪಿಯರ್ ಆಗುತ್ತೆ, ಇಲ್ಲಾಂದರೆ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ನನಗೆ ಡಿಲೀಟ್ ಗೈಡ್ಸ್ ಅಂತ ಇದೆ. ಆಟೋಕ್ಯಾಡ್ ಗೊತ್ತಿದೆ ಅನ್ಸುತ್ತೆ. ಸೊ ಆಟೋಕ್ಯಾಡಲ್ಲಿ ಕನ್ಸ್ಟ್ರಕ್ಷನ್ ಲೈನ್ ಅಂತ ಯೂಸ್ ಮಾಡಿದೆ. ಅಂದರೆ ಡ್ರಾಯಿಂಗ್ ಟೂಲ್ಸಲ್ಲೇ ಸೆಟ್ 2 ಒಂದಿರುತ್ತೆ. ಸೊ ಅದರಲ್ಲಿ ಕನ್ಸ್ಟ್ರಕ್ಷನ್ ಲೈನು, ರೇ, ಹೆಲಿಕ್ಸು, ಸೊ ಆ ಥರ ಆಪ್ಷನ್ಸ್ ಇರುತ್ತೆ. ಓಕೆ, ಇಲ್ಲ ಅಂದ್ರೂ ಸೊ ಅಲ್ಲಿ ನನಗೆ ಕನ್ಸ್ಟ್ರಕ್ಷನ್ ಲೈನ್ ಅಂತ ಇದೆ ಅಂತ. ಸೊ ಅದು ಇಮ್ಯಾಜಿನರಿ ಲೈನ್, ಅದು ನಾಟ್ ಇಮ್ಯಾಜಿನರಿ, ಇನ್ಫೈನೈಟ್ ಲೈನ್ ಅದು. ಸೊ ಥ್ರೂ ಔಟ್ ದಿ ಡ್ರಾಯಿಂಗ್ ಸ್ಪೇಸ್ ಅದು ಬಂದಿರುತ್ತೆ ನನಗೆ ಆ ಥರ ಇಮ್ಯಾಜಿನರಿ ಲೈನ್. ಅದನ್ನು ಏನು ಮಾಡ್ತೀವಿ, ರೆಫರೆನ್ಸಿಗೋಸ್ಕರ ತೊಗೊಳ್ತೀವಿ. ಆಟೋಕ್ಯಾಡಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಅಲ್ಲೂ ರೆಫರೆನ್ಸಾಗಿ ತೊಗೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಈ ಬಾರ್ ಬೆಂಡಿಂಗ್ ಶೆಡ್ಯೂಲ್ ಅಂದರೆ ಏನಾದರೂ ರೀಬಾರ್ಸು, ಇಲ್ಲಾಂದರೆ ಮೇನ್ ಬಾರ್ಸ್ ಏನಾದರೂ ಕೊಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಾಂದರೆ ಔಟರ್ ಬೌಂಡ್ರೀಸ್ ಏನಾದರೂ ಹಾಕೋಕ್ಕೆ ಯೂಸ್ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಲೈನ್. ಸೊ ಇಲ್ಲೂ ಅದೇ ಥರನೇ ಕನ್ಸ್ಟ್ರಕ್ಷನ್ ಲೈನ್ ನೆಕ್ಸ್ಟು ಟೇಕ್ ಮೆಷರ್ ಅಂತ ಬರುತ್ತೆ. ಇಲ್ಲಿ ನಾವು ಟೇಕ್ ಮೆಷರ್ ಅಂತ ಕರಿತೀವಿ ಕನ್ಸ್ಟ್ರಕ್ಷನ್ ಲೈನ್. ಸೊ ಅದು ಏನಾಗುತ್ತೆ, ಫರ್ದರ್ ಈಗ ಒಂದು ಕಾಂಪೊನೆಂಟ್ ಕ್ರಿಯೇಟ್ ಏನಾದರೂ ಮಾಡಿದಾಗ ಹಂಡ್ರೆಡ್ಸ್ ಆಫ್ ಗೈಡ್ಲೈನ್ಸ್ ಬರುತ್ತೆ. ಸೊ ಅದನ್ನೇನು ಮಾಡ್ತೀವಿ, ಡಿಲೀಟ್ ಮಾಡ್ಕೊಳ್ತೀವಿ. ಸೊ ಅದನ್ನು ಡಿಲೀಟ್ ಮಾಡೋಕ್ಕೆ, ಒನ್ ಶಾರ್ಟಲ್ಲಿ ಡಿಲೀಟ್ ಮಾಡೋಕ್ಕೆ ನಾನು ಡಿಲೀಟ್ ಗೈಡ್ಸ್ ಅಂತ ಆಪ್ಷನ್ ಇದೆ. ಸೊ ಅಲ್ಲಿ ಬಂದುಬಿಟ್ಟು ಡೈರೆಕ್ಟಾಗಿ ಡಿಲೀಟ್ ಮಾಡಿ ತೋರಿಸ್ತೀನಿ. ಅಗೇನ್ ಫರ್ದರ್ ಇನ್ನೊಂದು ಸ್ವಲ್ಪ ನೆಕ್ಸ್ಟಲ್ಲಿ ನೆಕ್ಸ್ಟ್ ಸೆಲೆಕ್ಟ್ ಆಲ್ ಮತ್ತು ಸೆಲೆಕ್ಟ್ ನನ್ ಅಂತ ಇದೆ. ಅಗೇನ್ ಆಟೋಕ್ಯಾಡಿಗೆ ಕಂಪೇರ್ ಮಾಡಿದ್ರೆ ಸೊ ಕ್ವಿಕ್ ಸೆಲೆಕ್ಟ್ ಅಂತ ಇದೆ, ಕೇಳಿ ನೋಡಿದ್ರೆ. ಸೊ ಅಂದರೆ ಡ್ರಾಯಿಂಗ್ ಶೀಟಲ್ಲಿ ಲಾಸ್ಟಲ್ಲಿ ಇರುತ್ತೆ ಕ್ವಿಕ್ ಸೆಲೆಕ್ಟ್ ಅಂತ ಹೇಳಿ. ಸೊ ಕ್ವಿಕ್ ಸೆಲೆಕ್ಟ್ ಅಂತ ಹೇಳಿದ್ರೆ ಎಲ್ಲ ಡ್ರಾಯಿಂಗ್ಸ್ ಅಟ್ ಎ ಟೈಮ್ ಒಂದೇ ಸರಿ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಾಂದರೆ ಯೂಶಲಿ ಯೂಸ್ ಮಾಡಿರ್ತೀವಿ ಕಂಟ್ರೋಲ್ ಎ ಅಂತ ಕ್ಲಿಕ್ ಮಾಡ್ತಿರುತ್ತೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಅದೇ ಥರ ಇಲ್ಲೂ ಅಷ್ಟೇ, ಕಂಟ್ರೋಲ್ ಏನೇ ಶಾರ್ಟ್ಕಟ್ ಇಲ್ಲೂ. ಸೊ ಮತ್ತೆ ಕಂಟ್ರೋಲ್ ನನ್, ಸೆಲೆಕ್ಟ್ ನನ್ ಅಂತ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಸೆಲೆಕ್ಟ್ ಮಾಡಿರ್ತೀವಿ, ಡಿಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಂಟ್ರೋಲ್ ನನ್ ಸೆಲೆಕ್ಟ್ ನನ್ನ ಮೇಲೆ ಕ್ಲಿಕ್ ಮಾಡ್ತೀವಿ. ಅವಾಗೇನಾಗುತ್ತೆ, ಸೆಲೆಕ್ಟೆಡ್ ಆಬ್ಜೆಕ್ಟ್ಸಲ್ಲಿ ಡಿಸೆಲೆಕ್ಟ್ ಅಂತ ಹೋಗುತ್ತೆ. ಸೊ ನೆಕ್ಸ್ಟು ಇನ್ವರ್ಟ್ ಸೆಕ್ಷನ್ ಅಂತ ಇದೆ. ಸೊ ಇನ್ವರ್ಟ್ ಸೆಕ್ಷನ್ ನಿಮಗೆ ಇನ್ನೊಂದು ಆಪ್ಷನಲ್ಲಿ ಕರೀತಾರೆ, ಫ್ಲಿಪ್ ಅಲಾಂಗ್ ಅಂತಲೂ ಕರೀತಾರೆ. ಸೊ ಇದು ಅಷ್ಟೇ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಡ್ರಾಯಿಂಗ್ ಫೇಸ್ ಇವಾಗ ಈ ಥರ ಇದೆ, ಇದನ್ನು ನಾನು ಇನ್ವರ್ಟ್ ಮಾಡ್ತೀನಿ ಡ್ರಾಯಿಂಗ್. ಸೊ ಇನ್ ಶಾರ್ಟ್ ಆಗಿ ಹೇಳೋದು ನೋಡೋಣ, ಆ ಆಪ್ಷನ್ಸು ತೋರಿಸ್ತೀವಿ ಡ್ರಾಯಿಂಗಲ್ಲಿ. ನೆಕ್ಸ್ಟ್ ಅಗೇನ್ ಆಟೋಕ್ಯಾಡ್ ಗೊತ್ತಿರೋದ್ರಿಂದ ಸೊ ಲೇಯರ್ಸ್ ಯೂಸ್ ಮಾಡಿರ್ತೀವಿ ನೀವು. ಸೊ ಲೇಯರ್ಸಲ್ಲಿ ನಮಗೆ ಹೈಡು, ಅನ್ಹೈಡು, ಫ್ರೀಸ್ ಆ್ಯಂಡ್ ಟಾಪ್, ಸೊ ಈ ಥರ ಫರ್ದರ್ ಆಪ್ಷನ್ಸ್ ಇದೆ. ಸೊ ಇದೇ ಥರ ಅದು ಒಂದು ಕಂಪ್ಲೀಟ್ ಇದೆ ಅಷ್ಟೇ. ಅದು ಅರ್ಜೆನ್ಸಿ ಇಲ್ಲ, ನಮ್ಮಲ್ಲಿ ಎಸ್ ಲೇಯರ್ಸಲ್ಲಿ ಹೇಳ್ತಾ ಇದ್ದಂಗೆ ಹೈಡ್ ಮತ್ತು ಅನ್ಹೈಡು, ಸೊ ಲಾಕ್ ಆ್ಯಂಡ್ ಅನ್ಲಾಕ್, ಫ್ರೀಸ್ ಆ್ಯಂಡ್ ಕ್ರಾಪ್, ಈ ಥರ 6 ಆಪ್ಷನ್ಸ್ ಇದೆ. ಅಂದರೆ ಅಲ್ಲಿ ಏನಾಗುತ್ತೆ, ನಾನು ಏನಾದರೂ ಸೆಲೆಕ್ಟ್ ಮಾಡಿ ಅಂದರೆ ಅದನ್ನೇನಾದರೂ ಹೈಡ್ ಮಾಡಬೇಕಂದ್ರೆ ಸೊ ಲೇಯರ್ಸ್ ಏನೋ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆಟೋಕ್ಯಾಡಲ್ಲಿ, ಸೊ ಅದನ್ನ ಇವಾಗ ರಿಬಿಟಲ್ಲಿ ಏನಾದರೂ ಕನ್ವರ್ಟ್ ಮಾಡ್ತೀವಿ. ಸೊ ಅಲ್ಲೇನಾಗುತ್ತೆ, ನಾನು ವರ್ಕ್ನ ಸಿಂಪಲ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಂಗೆ ಫಾಲ್ ಸೀಲಿಂಗ್ ಬೇಕಾಗಿರುತ್ತೆ. ಓಕೆ, ಸೊ ಅದರಲ್ಲಿ ಏನಾಗುತ್ತೆ, ಓಕೆ ಅದರಲ್ಲಿ 4 ಸೈಡ್ ವಾಲ್ ಬಂದಿರುತ್ತೆ, ಅಂದರೆ ಫುಲ್ 6 ಸೈಡಲ್ಲೂ ವಾಲ್ ಬಂದಿರುತ್ತೆ. ನಾನು ಫಾಲ್ ಸೀಲಿಂಗ್ ಮಾಡಬೇಕು. ಸೊ ಅವಾಗ ಏನು ಮಾಡಬೇಕು, ಒಂದು ವಾಲ್ನ ಹೈಡ್ ಮಾಡ್ಕೋಬೇಕು. ಸೊ ಆ ಥರ ಎಲ್ಲ ಯೂಸ್ ಮಾಡ್ತಾ ಹೋಗ್ತೀವಿ, ಯುಟಿಲೈಸ್ ಮಾಡಿ. ಸೇಮ್ ಅದೇ ಆಪ್ಷನ್ ಇಲ್ಲೂ ಅಷ್ಟೇ, ಹೈಡ್ ಮತ್ತು ಅನ್ಹೈಡ್. ಇವಾಗ ಒಳಗಡೆ ಲೈಟಿಂಗ್ಸ್ ಏನೋ ಕೊಡಬೇಕಾಗುತ್ತೆ. ಇವಾಗ ಮಲ್ಟಿ ಸ್ಟೋರಿ ಸ್ಟ್ರಕ್ಚರ್ಸ್ನ ಕ್ರಿಯೇಟ್ ಮಾಡಿರ್ತೀವಿ. ಅದರಲ್ಲಿ ನಾನು ಗ್ರೌಂಡ್ ಫ್ಲೋರಲ್ಲಿ ಲೈಟಿಂಗ್ ಏನಾದರೂ ಕೊಡಬೇಕು. ನಾನು ಒಳಗಡೆ ಕ್ಯಾಮ್ರಾ ಸೆಟ್ ಮಾಡಿ ಕೂಡ ಕೊಡ್ಬೋದು, ಒನ್ ಆಪ್ಷನ್. ಇಲ್ಲಾಂದರೆ ಏನು ಮಾಡ್ತೀನಿ, ಸೆಕೆಂಡ್ ಫ್ಲೋರ್ವರೆಗೂ ಏನಿದೆ ಸೊ ಅಲ್ಲಿವರೆಗೂ ನಾನು ಹೈಡ್ ಮಾಡ್ತೀನಿ ನನ್ನ ಸೆಕ್ಷನ್ಸ್. ಅಂದರೆ ಬಿಲ್ಡಿಂಗ್ ಫುಲ್ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಡಿಸಪಿಯರ್ ಮಾಡೋ ಥರ ಮಾಡ್ತೀನಿ ಫಾರ್ ಟೈಮ್ ಬೀಯಿಂಗ್. ಅದಾದಮೇಲೆ ಮತ್ತೆ ನಾನು ಅನ್ಹೈಡ್ ಮಾಡ್ಕೊಡ್ತೀನಿ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಆಪ್ಷನ್. ಸೊ ಅದೇ ಥರ ನೆಕ್ಸ್ಟ್ ಲಾಕ್ ಮತ್ತು ಅನ್ಲಾಕ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೈಡ್ ಮಾಡಿರಲ್ಲ, ಸೊ ಹೈಡ್ ಮಾಡ್ದೇನೆ ಲಾಕ್ ಮಾಡ್ಕೊಂಡಿರ್ತೀನಿ ಸೆಕ್ಷನ್. ಅವಾಗ ಏನು ಮಾಡ್ತೀನಿ, ಎಡಿಟಿಂಗ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಡಿಲೀಟ್ ಆಗುತ್ತೆ, ಸೊ ಗೊತ್ತಿಲ್ಲದೆ. ಅವಾಗ ನಾವು ಲಾಕ್ ಏನಾದರೂ ಮಾಡ್ಕೊಂಡಿದ್ರೆ ಸೊ ಲಾಕ್ ಆಗಿರೋ ಆಪ್ಷನ್ ಬಿಟ್ಟು ಬೇರೆ ಇನ್ನೆಲ್ಲ ಡಿಲೀಟ್ ಆಗೋಂಥ ಚಾನ್ಸಸ್ ಇದೆ. ಸೊ ಲಾಕ್ ಮಾಡ್ಕೊಂಡಿದ್ರೆ ನಾನು ಏನೇ ಡಿಲೀಟ್ ಮಾಡಿದ್ರು ಡಿಲೀಟ್ ಆಗೋಲ್ಲ, ಮತ್ತು ಅದನ್ನು ಅನ್ಲಾಕ್ ಮಾಡಿ ಡಿಲೀಟ್ ಮಾಡ್ತೀವಿ. ಇದೇ ಸೆಟ್ ಆಫ್ ಆಪ್ಷನ್ಸ್ ನಿಮ್ಮ ಆಟೋಕ್ಯಾಡಲ್ಲೂ ಇದೆ. ಸೊ ಅದಾದಮೇಲೆ ನೆಕ್ಸ್ಟ್ ಒನ್ ಇಸ್ ಮೇಕ್ ಕಾಂಪೊನೆಂಟ್ ಮತ್ತು ಮೇಕ್ ರೂಲ್. ಇವಾಗಷ್ಟೇ ಡಿಲೀಟ್ ಗೈಡ್ಸ್ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಅಲ್ಲಿ ಕಾಂಪೊನೆಂಟ್ಸ್ ಕ್ರಿಯೇಟ್ ಮಾಡ್ತೀವಿ ಅಂತ. ಕಾಂಪೊನೆಂಟ್ಸ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಒಂದು ಆಬ್ಜೆಕ್ಟ್ ಮೇಲೆ ಮಾಡೋ ಡ್ರಾಯಿಂಗ್ ಸೊ ಈಗ ಒಂದು 100 ಕಾಪಿ ಮಾಡ್ಕೊಂಡಿದೆ ಅಂದರೆ 100 ಕಾಪಿಲೂ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ತೋರಿಸ್ತೀನಿ. ಸ್ಪೆರಿಕಲ್ ಸ್ಟೇರ್ ಕೇಸ್ ಎಲ್ಲ ಇದೆಯಲ್ಲ, ಸೊ ಆ ಸ್ಪೆರಿಕಲ್ ಸ್ಟೇರ್ ಕೇಸಲ್ಲಿ ಮೇ ಬಿ ನೀವು ಕಾಂಪೊನೆಂಟ್ಸ್ ಯೂಸ್ ಮಾಡಿ ಮಾಡ್ಕೊಂಡು, ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಆಗುತ್ತೆ.
ಸೊ ದೀಸ್ ಆರ್ ದ ಆಪ್ಷನ್ಸ್ ಎಡಿಟಲ್ಲಿ ಇದೆ. ಸೊ ಇದರಲ್ಲಿ ಇನ್ನೂ ಫರ್ದರ್ ಆಪ್ಷನ್ಸ್ ಇದ್ದಾವೆ. ಸೊ ಸಾರಿ ಇರೋದಲ್ಲ ಫೈನಲ್ ಈ ಜಿಯೋ ಲೊಕೇಶನ್ 3D ವೇರ್ಹೌಸ್ ಅಂತೆಲ್ಲ ಹೇಳಿದ್ರೆ ಸೊ ಅದನ್ನು ಕಮಿಂಗ್ ಕ್ಲಾಸಲ್ಲಿ ಹೇಳ್ತೀವಿ. ನೆಕ್ಸ್ಟ್ ವ್ಯೂ ಬಂದ್ಬಿಟ್ಟು ಒನ್ ಆಫ್ ದಿ ಅಗೇನ್ ಇಂಪಾರ್ಟೆಂಟ್ ಆಪ್ಷನ್. ಸೊ ಇವಾಗ ನನಗೆ ಏನೇನು ಇಲ್ಲಿ ಟೂಲ್ ಬಾರ್ ಎಲ್ಲ ಡಿಲೀಟ್ ಮಾಡೋದಲ್ಲ ಅದೆಲ್ಲ ನಿಮಗೆ ಸಿಗೋದು ವ್ಯೂ ಆಪ್ಷನ್. ಸೊ ಈ ರಿಬ್ಬನಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಇದೆ. ಸೊ ಆ ವ್ಯೂ ಅಲ್ಲಿ ನಿಮಗೆ ಟೂಲ್ ಬಾರ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನೆಲ್ಲ ಟೂಲ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಆ ಟೂಲ್ ಬಾರ್ ಅಂತ ಕರಿತೀವಿ ಎಕ್ಸಾಕ್ಟ್ಲಿ. ಆ ಟೂಲ್ ಬಾರಲ್ಲಿರೋ ಒಂದೊಂದು ಆಪ್ಷನ್ಸ್ಗಳನ್ನು ಟೂಲ್ಸ್ ಅಂತ ಕರಿತೀವಿ. ಸೊ ಡ್ರಾಯಿಂಗ್ ಟೂಲ್ಸ್, ಮಾಡಿಫಿಕೇಶನ್ ಟೂಲ್ಸ್ ಆ ಥರ. ಸೊ ಆ ಕಂಪ್ಲೀಟ್ ಟೂಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಟೂಲ್ ಬಾರಲ್ಲಿ ಸಿಗುತ್ತೆ. ಈ ಥರ ಟೂಲ್ ಬಾರ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಪಾಪಪ್ ಓಪನ್ ಆಗುತ್ತೆ. ಓಕೆ, ಸೊ ಈ ಪಾಪಪ್ಪಲ್ಲಿ ನನಗೆ ಎಲ್ಲ ಆಪ್ಷನ್ಸು ಇದೆ. ಫಾರ್ ಎಕ್ಸಾಂಪಲ್ ಇದೆಲ್ಲದನ್ನು ನಾನು ಡ್ರಾಯಿಂಗಿಗೆ ಬೇಕಾಗಿರೋಂಥ ಎಲ್ಲ ಇದನ್ನು ಒಟ್ಟು ಕಮೆಂಟ್ಸ್ನ ನಾನು ಆ್ಯಕ್ಟಿವೇಟ್ ಮಾಡ್ತಾ ಹೋಗ್ತೀನಿ. ಸೊ ಡ್ರಾಯಿಂಗಿಗೆ ಏನೇನು ಬೇಕೋ ಅಷ್ಟನ್ನು ಇಟ್ಕೊಂಡ್ರೆ ಒಳ್ಳೆಯದು. ಸೊ ಎಲ್ಲದನ್ನು ಸೆಲೆಕ್ಟ್ ಮಾಡ್ಬೋದು. ಆವಾಗ ಏನಾಗುತ್ತೆ, ಡ್ರಾಯಿಂಗ್ ಸ್ಪೇಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ಲದನ್ನು ಆ್ಯಕ್ಟಿವೇಟ್ ಮಾಡಿ. ಅವಾಗ ಏನಾಯಿತು, ನನ್ನ ಡ್ರಾಯಿಂಗ್ ಸ್ಪೇಸ್ ತುಂಬಾ ಕಡಿಮೆ ಆಗ್ತಾ ಬಂತು. ಅಂದರೆ ಇಷ್ಟ ಇದೆ ನನ್ನ ಡ್ರಾಯಿಂಗ್ ಮಾಡೋಕ್ಕೆ ಸ್ಪೇಸ್. ಅದಕ್ಕೆ ಏನು ಮಾಡ್ತೀವಿ, ಆ ಪಾಯಿಂಟ್ ಆಫ್ ಟೈಮಿಗೆ ಯಾವ್ಯಾವ ಇದು ಕಮಾಂಡ್ಸ್ ಇಲ್ಲ ಟೂಲ್ಸ್ ಬೇಕಾಗುತ್ತೆ ಅದನ್ನು ಮಾತ್ರ ಆ್ಯಕ್ಟಿವೇಟ್ ಮಾಡ್ಕೊಳ್ತೀವಿ. ಸೊ ಅದು ಬಿಟ್ಟು ಬೇರೆ ಯೂಶಲಿ ಯಾವುದನ್ನು ಇದು ಮಾಡ್ಕೊಳ್ಳೋಣ. ಸೊ ಮತ್ತೆ ಬೇಡ ಅಂತ ಹೇಳಿದ್ರೆ ಆ ಟಿಕ್ ಮೇಲೇ ಅನ್ಟಿಕ್ ಮಾಡ್ತಾ ಹೋಗ್ತೀವಿ. ಒಂದು ಆಪ್ಷನ್ ವೆರಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದಂದ್ರೆ ದಿಸ್ ಲಾರ್ಜ್ ಟೂಲ್ ಸೆಟ್ ಅಂತ ಇದೆಯಲ್ಲ. ಸೊ ಇಲ್ಲಿ ಲಾರ್ಜ್ ಟೂಲ್ ಸೆಟ್ ಅಂತ ಇದೆ. ಸೊ ಇಲ್ಲಿ ಏನು ನೋಡ್ತೀವಿ, ಈ ಆಪ್ಷನ್ ಅದೊಂದು ಆಪ್ಷನ್ ಇದ್ದರೆ ಇಡೀ ಸ್ಕೆಚಪ್ನ ಮಾಡ್ತಿರ್ತೀವಿ. ಸೊ ಆ ಥರ ಒಂದು ಇಂಪಾರ್ಟೆಂಟ್ ಆಪ್ಷನ್ಸ್. ಇದಾದ್ಮೇಲೆ ಬೇಕಾದ್ರೆ ಡ್ರಾಯಿಂಗ್ನ ಈ ಥರ ಎಲ್ಲ ಸೆಟ್ ಮಾಡಿದ್ಮೇಲೆ ನೀಟಾಗಿ ಓರಿಯೆಂಟೇಷನ್ ಮಾಡ್ತಾ ಹೋಗ್ತೀವಿ. ಓರಿಯೆಂಟೇಷನ್ ಇನ್ ದ ಸೆನ್ಸ್ ಇದೆಲ್ಲೋ ಬೇರೆ ಬೇರೆ ಇದ್ರಲ್ಲಿ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಬಂದಿರುತ್ತೆ. ಸೊ ಈ ಥರ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಪ್ಲೇಸ್ ಆಗಿರುತ್ತೆ. ಇದನ್ನು ನಾವೇನು ಮಾಡ್ತೀವಿ, ಒಂದು ಆರ್ಡರಲ್ಲಿ ಬೇಕಾದರೆ ಜೋಡಿಸ್ಕೋಬೋದು. ಸೊ ಅದಕ್ಕೆ ಏನು ಮಾಡ್ತೀವಿ, ಈ ಡಾಟೆಡ್ ಥರ ಸಿಂಬಲ್ ಇದೆಯಲ್ಲ, ಸೊ ಅದ್ರ ಮೇಲೆ ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಸೊ ನಾನು ಎಲ್ಲಿ ಬೇಕಾದರೂ ಡ್ರ್ಯಾಗ್ ಮಾಡಿ ಸೊ ನೀಟಾಗಿ ಓರಿಯೆಂಟ್ ಮಾಡ್ಬೋದು ಡ್ರಾಯಿಂಗ್ ಸ್ಪೇಸ್. ಸೊ ದೀಸ್ ಆರ್ ದ ಆಪ್ಷನ್ಸ್. ಇದರಲ್ಲಿ ನನಗೆ ಇದೇನು ನೋಡ್ತೀರಿ ಇದೆಲ್ಲ ನಿಮಗೆ ಅದನ್ನು ಟೂಲ್ ಬಾರ್ ಅಂತ ಕರೀತಾರೆ. ಅದರಲ್ಲಿ ಒಂದೊಂದು ಆಪ್ಷನ್ಸು ಟೂಲ್ಸ್ ಅಂತ ಕರೀತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ವ್ಯೂಗೆ ಬಂದರೆ ಸೊ ನಿಮಗೆ ಹಿಡನ್ ಜಾಮಿಟ್ರಿ ಇಲ್ಲಾಂದರೆ ಹಿಡನ್ ಆಬ್ಜೆಕ್ಟ್ಸ್ ಅಂತ ಇದೆ. ಸೊ ನಾವು ನೆಕ್ಸ್ಟು ಏನು ಹೈಡ್ ಮತ್ತು ಅನ್ಹೈಡ್ ಅಂತ ಹೇಳಿದ್ನಲ್ಲ, ಇಲ್ಲಾಂದರೆ ಲಾಕ್ ಎಲ್ಲ ಮಾಡ್ಕೊಂಡಿದ್ವಿ. ಅವಾಗ ಏನಾಗುತ್ತೆ, ಆಬ್ಜೆಕ್ಟ್ ಎಲ್ಲ ಹೈಡ್ ಆಗಿರುತ್ತೆ. ನಾನು ಬರೀ ಒಂದು ಎಕ್ಸ್ಟ್ರಾ ವಿಷನಲ್ಲಿ ಜಸ್ಟ್ ಅದೊಂದು ವ್ಯೂ ಮಾಡಬೇಕಂತ ಹೇಳಿದ್ರೆ ಸೊ ಅಲ್ಲಿ ನನಗೆ ಹಿಡನ್ ಜಾಮಿಟ್ರಿ ಮತ್ತು ಹಿಡನ್ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಂಗೆ ಹೈಡ್ ಆಗಿರೋ ಆಬ್ಜೆಕ್ಟ್ಸ್ ಎಲ್ಲ ಓವರ್ಲ್ಯಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಜಸ್ಟ್ ಒಂದು ರೆಫರೆನ್ಸ್ ಆಗಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಬೇಕಾದರೆ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟು ಸೆಕ್ಷನ್ ಪ್ಲೇನ್ಸ್ ಅಂತ ಇದೆ, ಇಲ್ಲ ಸೆಕ್ಷನ್ ಕಟ್ ಅಂತ ಇದೆ. ಆಪ್ಷನ್ಸ್ ಇನ್ನೂ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಸೆಕ್ಷನ್ ಪ್ಲೇನ್ ಅಂತ ಏನು ಹೇಳೋದಿಲ್ಲ. ಹಾಗೆ ಆ ಲಾರ್ಜ್ ಟೂಲ್ ಸೆಟ್ಟಲ್ಲಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತಾ ಬರ್ತೀವಿ ಯಾವ ಥರ ಮಾಡ್ತೀವಿ. ಸೊ ನೆಕ್ಸ್ಟ್ ಶ್ಯಾಡೋಸ್, ಫಾಗ್, ಎಡ್ಜ್ ಸ್ಟೈಲು, ಎಡ್ಜ್ ಫೇಸ್ ಸ್ಟೈಲ್. ಸೊ ಇದರಲ್ಲಿ ಶ್ಯಾಡೋಸ್ ಆ್ಯಂಡ್ ಫಾಗ್ ಹಾಗೆ ನಾನು ಹೇಳ್ತೀನಿ ನಿಮಗೆ. ಇಲ್ಲಿ ವಿಂಡೋಸ್ ಅಂತ ಒಂದು ಬರುತ್ತೆ, ಅಂದರೆ ಟ್ರೇ ಅಂತ ಬರುತ್ತೆ, ಅದರಲ್ಲಿ ಶ್ಯಾಡೋಸ್ ಎಲ್ಲ ಬರ್ತಾ ಹೋಗುತ್ತೆ. ಕಮಿಂಗ್ ಟು ಎಡ್ಜ್ ಫೇಸ್ ಮತ್ತು ಇಲ್ಲಿ ಫೇಸ್ ಸ್ಟೈಲ್ ಒಂದು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಆಟೋಕ್ಯಾಡಿಗೆ ಕಂಪೇರ್ ಮಾಡಿದ್ರೆ ಸೊ ಹೇಗೆ ಫಾರ್ ಎಕ್ಸಾಂಪಲ್ ವೈರ್ ಫ್ರೇಮು ಮತ್ತು ಹಿಡನ್ ಲೈನ್ಸ್ ಅಂತ ಬರ್ತಾ ಇತ್ತು ಗೊತ್ತಾ, ಅಂದರೆ ಸೈಡಲ್ಲಿ ಒಂದು ಮನೆ ಥರ ಸಿಂಬಲ್ ಇರ್ತಿತ್ತು. ಸೊ ಅದರಲ್ಲಿ ಅಲ್ಲ, ಈ ಸೈಡಲ್ಲಿ ಇರ್ತಿತ್ತು ಮೇಲ್ಗಡೆ. ಸೊ ಅಲ್ಲಿ ನಿಮಗೆ ಹಿಡನ್ ಲೈನ್ಸ್ ಆಗಿರ್ಬೋದು, ಇಲ್ಲಾಂದರೆ ರಿಯಲಿಸ್ಟಿಕ್ಕು, ಸೊ ಆ ಥರ ಬೇರೆ ಬೇರೆ ವ್ಯೂಸ್ ಇತ್ತು. ಸೊ ಅದೇ ಥರ ಇಲ್ಲೂ ಅಷ್ಟೇ ಎಕ್ಸ್ರೇ, ವೈರ್ ಫ್ರೇಮ್, ಹಿಡನ್ ಲೈನ್ಸ್ ಈ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಅಲ್ಲಿ ಬೇಕಾದ್ರೆ ನಾನು ಎಲ್ಲದನ್ನು ಯಾವ್ದು ಬೇಕಂದರೆ ಯಾವ ವ್ಯೂ ಬೇಕು ಅದನ್ನು ನಾನು ಎನೇಬಲ್ ಮಾಡ್ತಾ ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಮ್ರಾ ಟೂಲ್ಸ್ ಇದೆ. ಅಗೇನ್ ಕ್ಯಾಮ್ರಾ ಟೂಲ್ಸ್ ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಅದನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಇಂಟೀರಿಯರ್ಸ್ ವರ್ಕ್ ಮಾಡಬೇಕಾದ್ರೆ ಕ್ಯಾಮ್ರಾ ಸೆಟ್ ಮಾಡ್ತೀರಿ ಅಂತ ಹೇಳಿದೆ, ಕರೆಕ್ಟ್?
ಇದ್ರ ಒಳಗಡೆ ನಾನು ಇಂಟೀರಿಯರ್ ವರ್ಕ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇದು ನನಗೆ ಒಂದು ರೂಮ್. ಸೊ ಆ ರೂಮ್ ಒಳಗಡೆ ನಾನು ಡಿಸೈನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಬೆಡ್ ಪ್ಲೇಸ್ ಮಾಡೋದು, ಇಲ್ಲ ವಾರ್ಡ್ರೋಬ್ ಪ್ಲೇಸ್ ಮಾಡೋದು ಆ ಥರ. ಸೊ ಅದಕ್ಕೆ ಏನು ಮಾಡ್ತೀನಿ, ಫಸ್ಟ್ ನನಗಿಲ್ಲಿ ಕ್ಯಾಮ್ರಾ ಆಪ್ಷನ್ಸಲ್ಲಿ ಸೊ ಫಸ್ಟ್ ನನಗೆ ಪ್ಲೇಸ್ ಕ್ಯಾಮ್ರಾ, ಇಲ್ಲಾಂದರೆ ಲುಕ್ ಅರೌಂಡ್, ವಾಕು, ಸೆಕ್ಷನ್ ಪ್ಲೇನ್, ಈ ಥರ ಆಪ್ಷನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಓಕೆ, ಇದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಟೂಲ್ ಸೆಟ್ ಇದು ಮಾಡಬೇಕಾದ್ರೆ. ಇದರಲ್ಲಿ ಜಸ್ಟ್ ಇದು ನೋಡೋದಾದರೆ ಪ್ಯಾರಲ್ ಪ್ರೊಜೆಕ್ಷನ್, ಪರ್ಸ್ಪೆಕ್ಟಿವ್ ಮತ್ತು 2 ಪಾಯಿಂಟ್ ಪರ್ಸ್ಪೆಕ್ಟಿವ್, ಈ ಥರ ಆಪ್ಷನ್ಸ್ ಇದೆ. ಇದು ಏನಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಸೆಟ್ ಮಾಡ್ತೀನಿ. ಸೊ ಕ್ಯಾಮ್ರಾ ಸೆಟ್ ಮಾಡಿದ್ಮೇಲೆ ನಂಗೊಂದು ಪ್ರಾಪರ್ ಹೈಟ್ ಎಲ್ಲ ಸೆಟ್ ಆಗಬೇಕು ಅಂತ. ಸೊ ಇಲ್ಲಿ ನಾನು ಸೆಟ್ ಮಾಡಿದ್ದೀನಿ, ಹಾಗೆ ಲುಕ್ ಅರೌಂಡಲ್ಲಿ ಇದು ಮಾಡಿ. ಸೊ ಇಲ್ಲಿ ನಾನು ಬೇಕಾದರೆ ಪ್ಯಾರಲ್ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಕ್ಯಾಮ್ರಾ ಪ್ಯಾರಲಿಗೆ ಬಂದು ಪ್ಲೇಸ್ ಆಗುತ್ತೆ. ಸೊ ಈ ಥರ ಇದನ್ನು ಓಕೆ, ನಾನು ಡ್ರಾಯಿಂಗ್ಸಲ್ಲಿ ನೀಟಾಗಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಥರ ಪರ್ಸ್ಪೆಕ್ಟಿವ್ ಬೇಕಂದರೆ ಈ ಥರ ಪರ್ಸ್ಪೆಕ್ಷನ್ ಯಾವ ಥರ ಬೇಕು ಆ ಥರ ಸೆಟ್ ಮಾಡಬೇಕು. ಈ ಥರ ಕೆಲವೊಂದಿಷ್ಟು ಆಪ್ಷನ್ಸು ಅಲ್ಲಿ ಬರ್ತಾ ಹೋಗುತ್ತೆ. ಇಲ್ಲ ಅಂದರೆ ನೆಕ್ಸ್ಟು ಟೂಲ್ ಬಾರ್ ಅಂತ ಹೇಳೋದಲ್ಲ, ಇಲ್ಲೂ ನಿಮಗೆ ಕ್ಯಾಮ್ರಾ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಕ್ಯಾಮ್ರಾಸ್ ಅಂತ ಇದೆ, ಸೊ ಇಲ್ಲ ಅಡ್ವಾನ್ಸ್ ಕ್ಯಾಮ್ರಾ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಇಲ್ಲಿ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಇದು ಫಸ್ಟ್ ತಲೆ ಕೆಡ್ಸ್ಕೊಳ್ಳೋದು ನೆಸೆಸಿಟಿ ಇಲ್ಲ. ಹಾಗೆ ಇದರಲ್ಲಿ ಆರ್ಬಿಟ್, ಪ್ಯಾನ್, ಝೂಮ್ ಇದೆಲ್ಲ ಇದೆ. ಆಪ್ಷನ್ಸ್ ಹಾಗೆ ಇಲ್ಲೂ ಇದೆ. ಸೊ ಯು ಕ್ಯಾನ್ ಸಿ ಆರ್ಬಿಟ್, ಪ್ಯಾನ್, ಝೂಮ್. ಒಂದ್ಸರಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಇದಾದಮೇಲೆ ಡ್ರಾ ಮತ್ತು ಟೂಲ್ಸ್ ಅಂತ ಇದೆ. ಸೊ ಇಲ್ಲಿ ಡ್ರಾ ಅಲ್ಲಿ ನೀವೇನು ಆಪ್ಷನ್ಸ್ ನೋಡ್ತೀರಲ್ಲ, ಲೈನ್ ಅಂತ ಅಂದರೆ ಲೈನ್ ಮತ್ತು ಫ್ರೀ ಲೈನ್, ಫ್ರೀ ಹ್ಯಾಂಡ್, ಆರ್ಟಲ್ಲಿ ಆರ್ಟ್, 2 ಪಾಯಿಂಟ್, 3 ಪಾಯಿಂಟ್, ಆರ್ಟ್, 5, ಈ ಅಷ್ಟು ಆಪ್ಷನ್ಸ್ ಅಗೇನ್ ಲಾರ್ಜ್ ಟೂಲ್ ಸೆಟ್ಟಲ್ಲಿ ಇಲ್ಲೇ ಇದೆ. ಸೊ ಲೈನ್, ಫ್ರೀ ಹ್ಯಾಂಡು, ರೆಕ್ಟ್ಯಾಂಗಲ್, ಸರ್ಕಲ್, ಆರ್ಕ್, 2 ಪಾಯಿಂಟ್ ಆರ್ಕ್, 3 ಪಾಯಿಂಟ್ ಆರ್ಕ್, 5, ಈಗ ಏನೇನು ಆಪ್ಷನ್ ನೋಡಿದ್ರಿ ಅಗೇನ್ ಲಾರ್ಜ್ ಟೂಲ್ ಸೆಟ್ಟಲ್ಲಿ ಇದೆ. ಸೊ ಅದಕ್ಕೆ ಹೇಳಿದ್ದು ಲಾರ್ಜ್ ಟೂಲ್ ಸೆಟ್ ಒಂದಿದ್ರೆ ನೀವು ಎಂಟೈರ್ ಡ್ರಾಯಿಂಗ್ಸ್ನ ಬೇಕಾದರೆ ಮಾಡ್ಬೋದು ಅಂತ. ಸೊ ಹಾಗೆ ನಾನು ಇಲ್ಲಿ ಎಲ್ಲದನ್ನೇ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಅದೇ ಥರ ಟೂಲ್ಸ್ ಅಂತ ಇದೆ. ಸೊ ಟೂಲ್ಸಲ್ಲಿ ಬಂದರೆ ಅಗೇನ್ ಸೆಲೆಕ್ಟು, ಎರೇಸ್, ಪೇಂಟ್ ಬಕೆಟ್, ಮೂವ್, ರೊಟೇಟ್, ಸ್ಕೇಲ್ ಆಪ್ಷನ್ಸ್ ಎಲ್ಲ ಇಲ್ಲಿ ನಿಮಗಿದೆ. ಸೊ ಸೆಲೆಕ್ಟು, ಪೇಂಟ್ ಬಕೆಟ್, ಎರೇಸು, ಸೊ ಮೂವ್, ಪುಷ್ ಆಫ್, ಪುಲ್, ರೊಟೇಟ್, ಸೊ ಎಲ್ಲ ಆಪ್ಷನ್ಸು ಅಗೇನ್ ಇಲ್ಲೇ ಇದೆ. ಇದಾದಮೇಲೆ ನೆಕ್ಸ್ಟ್ ವಿಂಡೋಸ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ವಿಂಡೋಸನ್ನು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಪ್ಷನ್ಸ್. ಸೊ ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ಟ್ರೇ ಅಂತ ಒಂದು ಆಪ್ಷನ್ ಇತ್ತು ಗೊತ್ತಾ, ಅಬ್ಸರ್ವ್ ಮಾಡಿದ್ದೆ. ಸೊ ಆ ಟ್ರೇ ಎಲ್ಲಿ ಸಿಗುತ್ತೆ ಅಂದರೆ ನನಗೆ ಇಲ್ಲಿ ವಿಂಡೋಸಲ್ಲಿ ಸಿಗುತ್ತೆ. ಸೊ ಆ ವಿಂಡೋಸಲ್ಲಿ ಆ ಸೈಡಲ್ಲಿ ಬರೋದನ್ನ ಟ್ರೇ ಅಂತ ಕರಿತೀವಿ ಯೂಶಲಿ. ಸೊ ಆ ಟ್ರೇನ ಫಸ್ಟ್ ಸೆಟ್ ಮಾಡೋಕ್ಕೆ ನಮಗೆ ಡಿಫಾಲ್ಟ್ ಟ್ರೇ ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ ಡ್ರಾಯಿಂಗಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀನಿ, ವಿಂಡೋಸ್ಗೆ ಹೋಗ್ತೀನಿ, ಡಿಫಾಲ್ಟ್ ಟ್ರೇ ಹೋಗ್ತೀನಿ. ಸೊ ಡಿಫಾಲ್ಟ್ ಟ್ರೇಯಲ್ಲಿ ಶೋ ಟ್ರೇ ಅಂತ ಇದೆ. ಸೊ ಶೋ ಟ್ರೇ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಾವು ಯು ಕ್ಯಾನ್ ಸಿ ನನಗೆ ಆ ಟ್ರೇ ಬಂದ್ಬಿಟ್ಟು ಕಾಣಿಸ್ತಾ ಬರ್ತೀನಿ. ಸೊ ಈ ಟ್ರೇಯಲ್ಲಿ ಏನೇನು ಸಿಗುತ್ತೆ ಅಂದರೆ ಸೊ ಇಲ್ಲಿ ಇಲ್ಲಿಂದ ಎಂಟಿಟಿ ಇನ್ಫೋಯಿಂದ ಹಿಡಿದು ಔಟರ್ ಲೈನ್ವರೆಗೂ ನನಗೆ ಎಲ್ಲ ಆಪ್ಷನ್ಸು ನನಗೆ ಟ್ರೇಯಲ್ಲಿ ಇದು ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಎಂಟಿಟಿ ಇನ್ಫೋ, ಓಕೆ, ಇದೆಲ್ಲ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೆಟೀರಿಯಲ್ಸು, ಕಾಂಪೊನೆಂಟ್, ನೋಡಿ ಕಾಂಪೊನೆಂಟ್ ಆ್ಯಡ್ ಆಯಿತು. ಸೊ ಈ ಥರ ಇದನ್ನು ಟ್ರೇ ಅಂತ ಕರಿತೀವಿ. ಅಲ್ಲಿ ನಾವು ಯಾವ್ದ್ಯಾವ್ದು ಬೇಕು ಪ್ರತಿಯೊಂದು ಸೆಟ್ ಮಾಡ್ತಾ ಹೋಗ್ತೀವಿ. ಸರ್ ಇಲ್ಲ ನಾನೇ ಹೊಸದಾಗಿ ಏನಾದರೂ ಟ್ರೇ ಏನಾದರೂ ಕ್ರಿಯೇಟ್ ಮಾಡಬೇಕಂತ ಹೇಳಿದರೆ ಸೊ ಇಲ್ಲಿ ನಿಮಗೆ ನ್ಯೂ ಟ್ರೇ ಅಂತ ಒಂದು ಆಪ್ಷನ್ ಇದೆ. ಓಕೆ, ಸೊ ಆ ಟ್ರೇನ ಬೇಕಾದ್ರೆ ಹೊಸದಾಗಿ ಡ್ರಾಯಿಂಗ್ಸಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಸಮ್ ನೇಮ್ಸ್ ವಿಲ್ ಬಿ. ಸೊ ಇಲ್ಲಿ ನಾನು ಅಂದರೆ ಏನಕ್ಕೆ ಈ ಥರ ಕ್ರಿಯೇಟ್ ಮಾಡ್ತೀವಿ ಅಂದರೆ ನಾನು ಯೂಸ್ ಮಾಡ್ತಾ ಇರ್ತೀನಿ. ಸೊ ನೀವು ಯಾರಾದರೂ ಯೂಸ್ ಮಾಡ್ತಿರ್ತೀರಿ ಇನ್ನು ಸಿಂಗಲ್ ಸಿಸ್ಟಮ್. ನನಗೇನಾಗುತ್ತೆ, ಒಬ್ರಿಗೆ ಬೇಕಾದ್ರೆ ಟ್ರೇ ಇನ್ನೊಬ್ರಿಗೆ ಬೇಕಾಗಿಲ್ಲ. ಅಂದರೆ ನಾನೇನೋ ಬೆಡ್ರೂಮ್ ವರ್ಕ್ ಏನೋ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ನನಗೆ ಕಾಂಪೊನೆಂಟ್ ಅನ್ನೋ ಟೂಲ್ ಬೇಕಾಗಿರೋದು. ಇನ್ನೊಬ್ರು ಸ್ಟೇರ್ ಕೇಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ, ಅಲ್ಲಿ ಕಾಂಪೊನೆಂಟ್ ಬೇಕಾಗಿರುತ್ತೆ. ಸೊ ಇಲ್ಲಿ ನನಗೆ ಕಾಂಪೊನೆಂಟ್ ಬೇಡ ಅಂತ ಹೇಳಿದ್ರೆ ಸುಮ್ಮನೆ ಡಿಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಥರ ಮಲ್ಟಿಪಲ್ ಟ್ರೇನ ಮಾಡಿ ಇಟ್ಕೊಳ್ಳೋಕ್ಕೋಸ್ಕರ ನಾವು ನ್ಯೂ ಟ್ರೇ ಇಲ್ಲ ಮ್ಯಾನೇಜ್ ಟ್ರೇ ಆ ಥರ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನನಗೆ ಹೊಸ ಇದರಲ್ಲಿ ಟ್ರೇಯಲ್ಲಿ ಸೊ ನನಗೆ ಓನ್ಲಿ ಎಂಟಿಟಿ ಇನ್ಫೋ ಒಂದೇ ಸಾಕು ಅಂತ ಹೇಳಿದ್ರೆ ಸೊ ಜಸ್ಟ್ ಆ್ಯಡ್ ಅಂತ ಕೊಡ್ತೀನಿ. ಸೊ ನೇಮಿಂಗಲ್ಲಿ ಆ್ಯಡ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನಾನು ಏನು ನೇಮಿಂಗ್ ಆ್ಯಡ್ ಮಾಡಿದ್ದೆ ಆ ನೇಮ್ ಅಲ್ಲಿ ಬಂದಿದೆ. ಅಟ್ ದಿ ಸೇಮ್ ಟೈಮ್ ಅಲ್ಲಿ ಎಂಟಿಟಿ ಇನ್ಫೋ ಒಂದೇ ಆನ್ ಮಾಡಿಟ್ಕೊಂಡು ಸೊ ಬರೀ ಎಂಟಿಟಿ ಇನ್ಫೋ ಅಷ್ಟೇ ಬರ್ತೀನಿ. ಸೊ ಅದೇ ಥರ ನನಗೆ ಇಷ್ಟ ಮತ್ತೆ ಫರ್ದರ್ ಏನಾದರೂ ಬೇಕಂದರೆ ಇರುತ್ತೆ. ಮತ್ತೆ ಇಲ್ಲಿ ಮೆಟೀರಿಯಲ್ಸ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇದು ಮೆಟೀರಿಯಲ್ಸ್ ಆಪ್ಷನ್ ಬಂದಿದೆ. ಸೊ ನನಗೆ ಈ ಥರ ಆ ಡ್ರಾಯಿಂಗಲ್ಲಿ ಏನೇನು ಟೂಲ್ಸ್ ಬೇಕು ಸೊ ಅದನ್ನೆಲ್ಲ ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಸೊ
ಈ ಥರ ನಾನು ಟ್ರೇನ ಸೆಟ್ ಮಾಡಿ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ, ನೋಡೋಣ ನನಗೆ ಬರ್ಬೋದು ಕ್ಲಾಸ್. ಓಕೆ, ಹಾಗೆ ಇಲ್ಲೂ ಅಷ್ಟೇ 3D ವೇರ್ಹೌಸ್ ಮತ್ತು ಎಕ್ಸ್ಟೆನ್ಷನ್ ವೇರ್ಹೌಸ್ ಅಂತೆಲ್ಲ ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ. ಸೊ ಇಲ್ಲಿ ಯೂಶಲಿ ನೀವು ನೆಕ್ಸ್ಟು ಕಂಪ್ನೀಸಿಗೆ ಏನಾದರೂ ಹೋದರೆ ಅವರು ಎಕ್ಸ್ಟೆನ್ಷನ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನಾನು ಸ್ವಲ್ಪ ಎಕ್ಸ್ಟೆನ್ಷನ್ಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟೂಲ್ ಬಾರಲ್ಲಿ ಸೊ ನಿಮ್ಮ ಡ್ರಾಯಿಂಗಲ್ಲಿ ಅಬ್ಸರ್ವ್ ಮಾಡಿದ್ರೆ 1001 ಬಿಟ್ ಅಂತ ಎಲ್ಲ ಇರೋಲ್ಲ, ಅದೇ ಆಗಿರ್ಬೋದು, ಇಲ್ಲ ಬಿಡಲ್ ಅಂತ ಒಂದು ಆಪ್ಷನ್ ಇದೆ. ಈ ಆಪ್ಷನ್ಸ್ ಎಲ್ಲ ನಿಮಗೆ ಸಿಗಲ್ಲ, ಅದನ್ನ ಏನು ಮಾಡ್ತೀವಿ ಗೂಗಲಿಂದ ಡೌನ್ಲೋಡ್ ಮಾಡ್ಕೊಳ್ತೀವಿ. ಸೊ ಹಿಯರ್ ಇಟ್ ಇಸ್ ಅಂದರೆ ಸ್ವಲ್ಪ ಲೀಗಲ್ ಇರಲ್ಲ, ಅಂದರೆ ಯೂಸ್ ಮಾಡಿದ್ರೆ ಕ್ರ್ಯಾಕ್ ಸಾಫ್ಟ್ವೇರ್ ಆಗಿರೋದ್ರಿಂದ ಸೊ ಅದನ್ನು ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ ಯೂಶಲಿ. ಬಟ್ ಕಂಪ್ನೀಸಲ್ಲೆಲ್ಲ ಏನು ಮಾಡ್ತಾರೆ ಅದನ್ನು ಯೂಸ್ ಮಾಡ್ತಾರೆ, ಅಂದರೆ ಟು ಮೇಕ್ ದರ್ ವರ್ಕ್ ಸಿಂಪಲ್. ಸೊ ಈಗ ಏನಾಗುತ್ತೆ ಬಿಬಲ್ ಅಂತಿದೆ, ಇಲ್ಲಾಂದರೆ 1001 ಬಿಟ್ ಅಂತ ಇದೆ. ಸೊ ಇಂಥ ಆಪ್ಷನ್ಸ್ನ ನಾನು ಆನ್ ಮಾಡಿಕೊಂಡ್ರೆ ಸೆಕೆಂಡ್ಸಲ್ಲಿ ನಾನು ಸ್ಟೇಟ್ ಕೇಸ್ನ ಕ್ರಿಯೇಟ್ ಮಾಡ್ಬಿಡ್ಬೋದು. ನಂತರ ಈ ಥರ ಎಕ್ಸ್ಟೆನ್ಷನ್ಸ್ ಇಲ್ಲ ಅಂದರೆ ರೆಕ್ಟ್ಯಾಂಗಲ್ ಹಾಕು, ಅದನ್ನು ಪ್ಲೇಸ್ ಮಾಡು, ಅದಕ್ಕೆ ರೇಲಿಂಗ್ಸ್ ಕೊಡು, ತುಂಬ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಎಕ್ಸ್ಟೆನ್ಷನ್ಸ್ ಅಂತ ಯೂಸ್ ಮಾಡ್ತೀವಿ. ನೋಡೋಣ ಔಟ್ ಆಫ್ ಬಾಕ್ಸ್ ನಾನು ಹೇಳ್ಕೊಡ್ತೀನಿ ಯಾವ ಥರ ಯೂಸ್ ಮಾಡ್ತೀವಿ ಅಂತ. ಸೊ ಅದು ನಿಮಗೆ ಕೆಲಸಕ್ಕೆ ಯೂಸ್ ಆಗುತ್ತೆ, ಅಂದರೆ ವರ್ಕ್ ಸಿಂಪಲ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗ್ತದೆ. ಸೊ ಈ ಥರ ಎಕ್ಸ್ಟೆನ್ಷನ್ಸ್ ಎಲ್ಲ ನಾವು ಎಲ್ಲಿ ಮಾಡ್ಕೊಳ್ತೀವಿ ಅಂದರೆ, ಸೊ ಇಲ್ಲಿ ವಿಂಡೋಸ್, ಇಲ್ಲಿ ಎಕ್ಸ್ಟೆನ್ಷನ್ ವೇರ್ಹೌಸ್ ಅಂತಿದೆ, ಇಲ್ಲ ಎಕ್ಸ್ಟೆನ್ಷನ್ ಮ್ಯಾನೇಜರ್ ಅಂತ ಇದೆ. ಸೊ ಈ ಥರ ಆಪ್ಷನ್ಸ್ಗೆ ಹೋಗ್ಬಿಟ್ಟು ನಾವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ತಲೆ ಕೆಡಿಸ್ಕೊಳ್ಳಿ, ಹೇಳ್ತೀನಿ ಇದೆಲ್ಲ. ಸೊ ಇಷ್ಟು ಆದರೆ ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಣ, ಅಂದರೆ ಡ್ರಾಯಿಂಗ್ ಟೂಲ್ಸ್ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಕನ್ಫ್ಯೂಸ್ ಆಗ್ತೈತೆ, ಸ್ವಲ್ಪ ಫಾಸ್ಟ್ ಆಯಿತು. ಫಾಸ್ಟ್ ಅಂದರೆ ಅವ್ರದ್ದೆಲ್ಲ ಸ್ವಲ್ಪ ಓಲ್ಡಲ್ಲಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಹೋಗ್ತೀವಿ. ನೋಡೋಣ, ಇನ್ನೊಂದು ಸ್ವಲ್ಪ ಯಾವ್ದಾದ್ರು ಟೂಲ್ಸ್ ಅಂತ ಹೇಳಿಬಿಟ್ಟು ಬೇಕಾದರೆ ಡ್ರಾಯಿಂಗ್ಸ್ ಬಗ್ಗೆ ಅಷ್ಟೇ. ಬಟ್ ಇಷ್ಟು ಮಾಡಿದ್ರೆ ಡ್ರಾಯಿಂಗ್ಸಿಗೆ ಏನೇನು ಬೇಕು ಅಷ್ಟು ಸೆಟ್ಟಿಂಗ್ಸ್ ಮಾಡ್ಕೊಂಡಿದ್ದು ನೋಡಿದ್ವಿ. ಇದು ಬೇಡ ಅಂತ ಹೇಳಿದ್ರೆ ನೋಡಿದ್ರಿಂದ ಸೊ ಇದನ್ನ ಲಾರ್ಜ್ ಟೂಲ್ ಸೆಟ್ ಅಂತ ಕರೀತಾರೆ. ಅಗೇನ್ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಒಂದೊಂದೇ ಟೂಲ್ಸ್ ಬಗ್ಗೆ ನೋಡ್ತಾ ಬರೋಣ. ಫಸ್ಟ್ ಡ್ರಾಯಿಂಗ್ ಟೂಲ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಡ್ರಾಯಿಂಗ್ ಟೂಲ್ಸ್ ಅಲ್ಲಿ ಫಸ್ಟ್ ಒನ್ ಲೈನ್ ಕಮಾಂಡ್ ಇದೆ ಆಯ್ತಾ. ಅಗೇನ್ ಇಲ್ಲಿ ಕೆಲವೊಂದಿಷ್ಟು ಎಲ್ಲಕ್ಕೂ ಶಾರ್ಟ್ಕಟ್ಸ್ ಇಲ್ಲ, ಓನ್ಲಿ ಫಾರ್ ಫ್ಯೂ. ಸೊ ಲೈನಿಗೆ ಅಗೇನ್ ಎಲ್ಲ ಎಂಟರ್ ಆಗಿರ್ಬೋದು. ಸೊ ಅಗೇನ್ ಫ್ರೀ ಹ್ಯಾಂಡಿಗೆ ಯಾವುದೂ ಶಾರ್ಟ್ಕಟ್ಸ್ ಇಲ್ಲ. ಸೊ ಇಲ್ಲಿ ಶಾರ್ಟ್ಕಟ್ ಸ್ವಲ್ಪ ಕಡಿಮೆ, ಏನಕ್ಕಂದರೆ ಪಕ್ಕದಲ್ಲಿ ಇದೆಯಲ್ಲ, ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತಾ ಹೋಗ್ತೀವಿ. ಸೊ ಶಾರ್ಟ್ಕಟ್ಸ್ಗೂ ಅಂತ ನೆಸೆಸಿಟಿ ಇರೋಲ್ಲ. ಸೊ ಇಲ್ಲಿ ಫಸ್ಟ್ ನೋಡೋದಾದ್ರೆ ಲೈನ್ ಕಮಾಂಡ್ ಇದ್ರೆ, ಸೊ ಲೈನಲ್ಲಿ ಸೊ ಅಬ್ಸರ್ವ್ ಮಾಡಿ ಅದು ನನಗೆ ರೆಡ್ ಕಲರಲ್ಲಿ ಬರ್ತದೆ. ಓಕೆ, ಸೊ ನಾವು ಇಟ್ ಈಸ್ ಇನ್ ಗ್ರೀನ್ ಆ್ಯಂಡ್ ಬ್ಲೂ. ಸೊ ಗ್ರೀನ್ ಆಕ್ಸಸ್ ಗ್ರೀನ್ ಕಲರಲ್ಲಿ ಇದೆ. ಸೊ ಇದು ಬ್ಲೂ ಕಲರಲ್ಲಿ ಇದೆ. ಏನಕ್ಕೆ ಆ ಥರ ಕಲರ್ ಚೇಂಜ್ ಆಗ್ಬೋದು ಅಂತ ಹೇಳಿ ಓಕೆ. ಬಟ್ ಆಕ್ಸೆಸ್ಸಿಗೆ ಎಕ್ಸಾಕ್ಟ್ಲಿ ಯಾವ ಥರ ಕಾಣಿಸ್ತಿದೆ ಅಂದರೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಇದು ಮಾಡೋದು. ಸೊ ಇಲ್ಲಾಂದರೆ ಲೈಕ್ ಪ್ಯಾರಲಲ್, ಪರ್ಪೆಂಡಿಕ್ಯುಲರ್ ಆ ಟರ್ಮ್ಸಲ್ಲಿ ಮಾತಾಡೋದಾದ್ರೆ. ಸೊ ಅಂದರೆ ಇವಾಗ ಬ್ಲೂ ಕಲರಲ್ಲಿ ಇದೆ. ಸೊ ಹಾಗೆ ಇಟ್ ಈಸ್ ಇನ್ ರೆಡ್. ಸೊ ಏನಕ್ಕೆ ಇರ್ಬೋದು ಆ ಚೇಂಜಸ್? ಸೊ ರ್ಯಾಂಡಮ್ ಗೆಸ್. ಓಕೆ, ನಾನೇ ಹೇಳೋದಾದರೆ ಆ ರೆಡ್ ಆಕ್ಸಿಸ್ಗೆ ನಾವೇನು ಡ್ರಾ ಮಾಡ್ತೀವಲ್ಲ, ಸೊ ಅದು ಎಕ್ಸಾಕ್ಟ್ಲಿ ಪ್ಯಾರಲಲ್ ಆಗಿರುತ್ತೆ. ಓಕೆ, ಸೊ ಏನಕ್ಕೆ ಇದನ್ನು ಟರ್ಮ್ ಹೇಳ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಆಟೋ ಕ್ಯಾಡಲ್ಲಿ ಎಫೆಕ್ಟ್ ಆಟೋ ಎಲ್ಲ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಅಂದರೆ ಸ್ಟ್ರೈಟ್ ಲೈನ್ ಏನಾದರೂ ಬರೋದು. ಇಲ್ಲಿ ನನಗೆ ಆ ಥರ ಯಾವುದೇ ಥರ ಶಾರ್ಟ್ಕಟ್ಸ್ ಇಲ್ಲಾಂದರೆ ಆ ಥರ ಕಮೆಂಡ್ ಏನೂ ಇಲ್ಲ. ಸೊ ಎಫೆಕ್ಟ್ ಅಂತ ಕ್ಲಿಕ್ ಮಾಡೋದು. ಅವಾಗ ಏನು ಮಾಡ್ತೀನಿ, ಈ ರೆಡ್ ಆಕ್ಸಿಸ್ನ ರೆಫರೆನ್ಸ್ ಆಗಿ ತೊಗೊಳ್ತೀನಿ. ಸೊ ಆ ಲೈನ್ ಏನಾದರೂ ರೆಡ್ ಕಲರಲ್ಲಿ ಬಂತು ಅಂತ ಹೇಳಿದ್ರೆ, ಸೊ ಅಲ್ಲೇ ಅರ್ಥ ಮಾಡ್ಕೋಬೇಕು ಇಟ್ ಈಸ್ ಎಕ್ಸಾಕ್ಟ್ಲಿ ಪ್ಯಾರಲಲ್ ಟು ರೆಡ್ ಆಕ್ಸಿಸ್ ಅಂತೀವಿ. ಸೊ ಆ ಲೈನ್ ಸ್ಟ್ರೈಟ್ ಆಗಿದೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಹಾಗೆ ನಾನು ಇಲ್ಲಿ ಬ್ಲೂ ಆಕ್ಸಿಸ್ಸಿಗೆ ಪ್ಯಾರಲಲ್ ಆಗಿ ಏನಾದರೂ ಡ್ರಾ ಮಾಡೋದಾದರೆ ಸೊ ಈ ಥರ. ಸೊ ಫ್ರಂಟ್ ಫೇಸಲ್ಲಿ ಬ್ಲೂ ಆಕ್ಸಿಸ್ಗೆ ಪ್ಯಾರಲಲ್ ಮಾಡ್ತಾ ಹೋಗ್ತೀವಿ. ಸೊ ಹಾಗೆ ಗ್ರೀನಲ್ಲಿ ಏನಾದರೂ ಬೇಕಂತ ಹೇಳಿದ್ರೆ
ಇವೊಂದು ಅದು ಅಲ್ಲಿ ಮೀಟ್ ಆಗೋ ಥರ ಕಾಣ್ತಾ ಇದೆ ನಿಮಗೆ. ಓಕೆ, ಇಲ್ಲಿ ನಿಮಗೆ ಮೀಟ್ ಆಗೋ ಥರ ಕಾಣ್ತಿದೆ. ಅಗೇನ್ ಅದು ನಿಮ್ಮ ಪರ್ಸ್ಪೆಕ್ಷನಲ್ಲಿ ಆ ಥರ ಕಾಣ್ತಿದೆ. ಇದನ್ನು ನಾನು ಮೇಲಿಂದ ವ್ಯೂ ಮಾಡಿದ್ರೆ, ಸೊ ಇದು ನೋಡಿ ಇಲ್ಲಿ ಪ್ಯಾರಲಲ್ ಆಗಿದೆ. ಅಗೇನ್ ಅದೇ ಪಾಯಿಂಟ್ ಹತ್ರ ಹೋದರೆ, ಸೊ ಅಗೇನ್ ಅದು ನನಗೆ ಪ್ಯಾರಲಲ್ ಆಗೇ ಇರುತ್ತೆ. ಸೊ ಅದು ಯಾವ ಪಾಯಿಂಟಲ್ಲೂ ನನಗೆ ಮೀಟ್ ಆಗೋದು. ಸೊ ಬ್ಲೂ ಆಕ್ಸೆಸಲ್ಲಿ ಇದ್ದರೆ ಅದು 100% ಅದು ಪ್ಯಾರಲಲ್ ಆಗೇ ಇರುತ್ತೆ, ಅಂದರೆ ಸ್ಟ್ರೈಟ್ ಲೈನ್ ಇರುತ್ತೆ ಅಂತಲೇ. ನೆಕ್ಸ್ಟ್ ಒನ್ ಇಸ್ ಫ್ರೀ ಹ್ಯಾಂಡ್. ಸೊ ಫ್ರೀ ಹ್ಯಾಂಡ್ ಅಂತ ಏನು ಇಂಪಾರ್ಟೆಂಟ್ ಟೂಲ್ ಇಲ್ಲ, ಬಟ್ ಸ್ವಲ್ಪ ಜಸ್ಟ್ ಒಂದು ಫ್ರೀ ಹ್ಯಾಂಡ್ ಆಗಿ ಒಂದು ಸಾಲಿಡ್ ಆಗಿ ಏನಾದರೂ ಒಂದು ಲೈನ್ ಡ್ರಾ ಮಾಡೋದಂದ್ರೆ, ಸೊ ಏನಾದರೂ ಈ MS ಪೇಂಟಲ್ಲೆಲ್ಲ ಪೇಂಟ್ ಆಪ್ಷನ್ ಇಲ್ಲ, ಏನಂತ ಯೂಸ್ ಇಲ್ಲ, ಬಟ್ ಆ ಥರ ಯೂಸ್ ಏನಾದರೂ ಬಂದರೆ. ಸೊ ನೆಕ್ಸ್ಟ್ ಒನ್ ರೆಕ್ಟ್ಯಾಂಗಲ್ ಆಪ್ಷನ್ಸ್ ಇದೆ. ಇವಾಗ ನೋಡಿ, ನಾನು ಇದೇ ಥರ ಡ್ರಾ ಮಾಡಿದಾಗ ಲೈನ್ ರೆಡ್ ಕಲರಲ್ಲಿ ಬಂತು, ಕರೆಕ್ಟ್. ಇವಾಗ ನನಗೆ ರೆಕ್ಟ್ಯಾಂಗಲ್ ಮಾತ್ರ ಬ್ಲೂ ಕಲರಲ್ಲಿ ಬರ್ತಿದೆ. ಅಗೇನ್ ಏನಕ್ಕೆ ರೆಡ್ ಕಲರಲ್ಲಿ ಬರ್ತಾ ಇಲ್ಲ ಅಂತೇಳಿ, ಅಂದರೆ ಯೂಶಲಿ ಪೆನ್ ಡ್ರಾ ಮಾಡ್ದಲ್ಲ, ನನಗೆ ಲೈನ್ನ ಡ್ರಾ ಮಾಡಿದಾಗ ಇದೇ ಫೇಸಲ್ಲಿ ಇಟ್ ವಾಸ್ ಇನ್ ರೆಡ್ ಕಲರ್. ಸೊ ಅದನ್ನೇ ನಾನು ರೆಕ್ಟ್ಯಾಂಗಲ್ ಇಲ್ಲ ಸರ್ಕಲ್ ಏನಾದರೂ ಡ್ರಾ ಮಾಡಿದ್ರೆ, ಸೊ ಬ್ಲೂ ಕಲರಲ್ಲಿ ಬರ್ತಿದೆ. ಇಲ್ಲ ರೆಕ್ಟ್ಯಾಂಗಲ್ ತೊಗೊಂಡ್ರೆ, ಸೊ ಬ್ಲೂ ಕಲರಲ್ಲಿ ಬರ್ತಿದೆ. ಸೊ ಇದೇನು ಇರ್ಬೋದು. ಅಗೇನ್ ಪ್ಯಾರಲಲ್ ಮತ್ತು ಪರ್ಪೆಂಡಿಕ್ಯುಲರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಯೂಶಲಿ ಯಾವುದೇ ಸಾಲಿಡ್ ಡ್ರಾಯಿಂಗ್ಸ್ ಏನಾದರೂ ಮಾಡ್ತೀವಲ್ಲ, ಸೊ ಆ ಡ್ರಾಯಿಂಗ್ಸ್ ಯಾವತ್ತೂ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಲೈನ್ ಅಂತ 2D ಡ್ರಾಯಿಂಗ್ಸ್ ಏನಿರುತ್ತೆ ಅದೆಲ್ಲ ನನಗೆ ಯೂಶಲಿ ಪ್ಯಾರಲಲ್ ಆಗಿರುತ್ತೆ ಆಕ್ಸಿಸ್ಗೆ. ಸೊ ಇಲ್ಲಾಗಿರೋದು ಅಷ್ಟೇ. ನೀವು ಅಬ್ಸರ್ವ್ ಮಾಡಿದ್ರೆ ಆ ಬ್ಲೂ ಆಕ್ಸಿಸ್ಗೆ ಆ ಬ್ಲೂ ಕಲರ್ ರೆಕ್ಟ್ಯಾಂಗಲ್ ಅಂದರೆ ಆ ಕಲರಲ್ಲಿ ಬರ್ತಿದೆಯಲ್ಲ, ಸೊ ದಟ್ ರೆಕ್ಟ್ಯಾಂಗಲ್ ಇಸ್ ಪರ್ಪೆಂಡಿಕ್ಯುಲರ್ ಅಂತ. ಸೊ ಅದೇ ಥರ ನಾನು ಏನಾದರೂ ರೆಡ್ ಆಕ್ಸಿಸ್ ಈ ಥರ ಇದೆ, ಸೊ ನಾನು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕಂದ್ರೆ ಈ ಥರ ಡ್ರಾ ಮಾಡ್ತಾ ಹೋಗ್ಬೋದು. ಸೊ ನಾವು ಅದು ರೆಡ್ ಕಲರಲ್ಲಿ ಬರ್ಬೋದು, ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಅಂತ ಅರ್ಥ. ಸೊ ಅದೇ ಥರ ನೆಕ್ಸ್ಟ್ ಗ್ರೀನ್ ಆಕ್ಸಿಸ್ ಇರಬೇಕಂದ್ರೆ, ಸೊ ಗ್ರೀನ್ ಆಕ್ಸಿಸ್. ಸೊ ಈ ಥರ ಆಕ್ಸಿಸ್ನ ಚೇಂಜ್ ಮಾಡಿ ಡ್ರಾ ಮಾಡ್ತಾ ಹೋಗ್ತೀವಿ. ಸರ್ ನಾನು ಜಸ್ಟ್ ರ್ಯಾಂಡಮ್ ಆಗಿ ಹಾಕಬೇಕಾ ಇಲ್ಲ ಡೈಮೆನ್ಷನ್ಸ್ ಕೊಡ್ಬೋದಾ ಅಂತ ಕೇಳಿದ್ರೆ, ಸೊ ಅಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನನಗೆ ಇಲ್ಲಿ ಡೈಮೆನ್ಷನ್ಸ್ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾನು ರೆಕ್ಟ್ಯಾಂಗಲ್ಗೆ ಡೈಮೆನ್ಷನ್ಸ್ ಕೊಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ 30-40 ಅಂತ ಹೇಳಿದ್ರೆ, ಸೊ 30 feet, 40 feet. ಸೊ ಲೈಕ್ ದಿಸ್. ಸೊ ಫಸ್ಟ್ ಡೈಮೆನ್ಷನ್ ಗೊತ್ತೇ ಇರುತ್ತೆ, ಹಾರಿಜಾಂಟಲ್ ಡೈಮೆನ್ಷನ್, ಸೆಕೆಂಡ್ ವರ್ಟಿಕಲ್. ಸೊ ಅಗೇನ್ 40-30 ಬೇಕಂತ ಹೇಳಿ 40 feet ಅಂತ ಕ್ಲಿಕ್ ಮಾಡ್ತೀವಿ, ಬೇರೆ ಏನಿಲ್ಲ. 40 feet, 30 feet ಕ್ಲಿಕ್ ಮಾಡಿ ಎಂಟರ್ ಅಂತ ಕ್ಲಿಕ್ ಮಾಡಿ. ಈ ಥರ ಡೈಮೆನ್ಷನ್ಸ್ನ ಕೊಡ್ತೀನಿ. ಅಗೇನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೊಟೇಟೆಡ್ ರೆಕ್ಟ್ಯಾಂಗಲ್ಸ್ ಅಂತ ಇದೆ ನನ್ನ ಆಪ್ಷನ್. ಸೊ ರೊಟೇಟೆಡ್ ರೆಕ್ಟ್ಯಾಂಗಲ್ ಮೇ ಬಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ಒಂದು ಪಾಯಿಂಟ್ನ ಸ್ಪೆಸಿಫೈ ಮಾಡ್ತೀನಿ ಅಂತ. ಸೊ ಒಂದು ಪಾಯಿಂಟಿಂದ ಫಸ್ಟ್ ಏನು ಕೇಳ್ತಿದೆ, ಅಲ್ಲಿ ಲೆಂತ್ ಕೇಳ್ತಿದೆ. ಸೊ ಲೆಂತ್ ನನಗೆ ಅರೌಂಡ್ 30 feet ಅಂತ ತೊಗೊಂಡು ಕೊಟ್ಟಾಯಿತು. ನೆಕ್ಸ್ಟ್ ಏನು ಕೇಳ್ತಿದೆ, ವಿಡ್ತ್, ಆ್ಯಂಗಲ್ ಅಂತ ಇದೆ. ಸೊ ನೆಕ್ಸ್ಟ್ ವಿಡ್ತ್ ಬಂದುಬಿಟ್ಟು ನಾನು 40 feet ಅಂತ ಕೊಡ್ತೀನಿ, 30 degrees ಅಂತ ಕೊಡ್ತೀನಿ. ಸೊ ಆ್ಯಂಗಲ್ ಬಂದ್ಬಿಟ್ಟು ಸೊ 40 feet, 30 degrees ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿಂದ 30 degree ಆ್ಯಂಗಲ್ ಇರುತ್ತೆ. ಸೊ 30 feet, 40 feet ಈ ಥರ ಆಗುತ್ತೆ. ಸರ್ ನಂಗೆ ಅದು ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಜಸ್ಟ್ ಈ ಥರ ಒಂದು ರೆಕ್ಟ್ಯಾಂಗಲ್ ಹಾಕಿ ನೆಕ್ಸ್ಟು ನನಗೆ ರೊಟೇಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಲ್ಲೇನು ಮಾಡ್ತೀನಿ, ಸಿಂಪಲ್ ಆಗಿ ರೊಟೇಟ್ ಮಾಡ್ತಾ ಹೋಗ್ತೀನಿ. ಈಗ ಎಷ್ಟು 35 degrees ಏನೋ ಬೇಕಲ್ಲ, ಸೊ 30 degrees. ಸೊ ಈ ಥರ 30 degreeಗೆ ರೊಟೇಟ್ ಮಾಡ್ತಾ ಇನ್ ಶಾರ್ಟ್ ಏನಾದ್ರು ಹೇಳೋದಾದರೆ, ಫಸ್ಟ್ ಲೆಂತ್ನ ಸ್ಪೆಸಿಫೈ ಮಾಡ್ತೀವಿ, 30 feet ಎಂಟರ್ ಮಾಡ್ತೀರಾ. ಆಮೇಲೆ ವಿಡ್ತ್ ಆ್ಯಂಡ್ ಆ್ಯಂಗಲ್. ಸೊ ನನಗೆ ಹಿಂದೆಯಿಂದ ರೊಟೇಟ್ ಅಂತಂದರೆ, ಸೊ ಅಗೇನ್ 40 feet, 30 degrees. ಸೊ ನೋಡ್ಬೋದು, ಅದು ಒಂದೇ ಥರ, ಇದು ಒಂದೇ ಥರ. ಗೊತ್ತಿಲ್ಲದೆ ಬೇಕಾದ್ರೆ ಈ ಥರನ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸರ್ಕಲ್ ಇದೆ. ಅಗೇನ್ ಸರ್ಕಲ್ನ ಅಬ್ಸರ್ವ್ ಮಾಡಿದ್ರೆ ಅದು ಬ್ಲೂ ಕಲರಲ್ಲಿ ಇದೆ. ಸೊ ಅಂದರೆ ವಿಚ್ ಇಸ್
ಬ್ಲೂ ಎಕ್ಸಾಕ್ಟ್ಲಿ ಅಂದರೆ ಬ್ಲೂ ಆಕ್ಸೆಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ. ಸೊ ಇಲ್ಲಿ ನಾನು ಏನು ಸ್ಪೆಸಿಫೈ ಮಾಡ್ತೀನಿ ಅಂದರೆ ಆಟೋ ಕ್ಯಾಡಲ್ ಅಂದರೆ ಎಷ್ಟೊಂದು ಥರ ಸರ್ಕಲ್ಸ್ ಇದೆ, ಅಂದರೆ 2 ಪಾಯಿಂಟ್ ಸರ್ಕಲ್ 3 ಪಾಯಿಂಟ್ ಸರ್ಕಲ್ ಅಂದರೆ ಆರ್ಕಲ್ ಇದೆ. ಈವನ್ ಸರ್ಕಲ್ಸ್ ಅಲ್ಲೂ ವೆರೈಟೀಸ್ ಆಫ್ ಸರ್ಕಲ್ ಇದೆ. ಸೊ ಇಲ್ಲಿ ನಾನು ಫಸ್ಟ್ ಅಂದರೆ ಅಲ್ಲಿ ರೇಡಿಯಸ್ಸು ಇಲ್ಲ ಡಯಾಮೀಟರ್ ಏನ ಬೇಕಾದ್ರೂ ಸ್ಪೆಸಿಫೈ ಮಾಡ್ತೀನಿ. ಇಲ್ಲಿ ಓನ್ಲಿ ರೇಡಿಯಸ್ ಅಷ್ಟೇ ನಾನು ಸ್ಪೆಸಿಫೈ ಮಾಡೋಕ್ಕಾಗುತ್ತೆ, ಡಯಾಮೀಟರ್ ವ್ಯಾಲ್ಯೂ ಕೊಡೋಕ್ಕಾಗುತ್ತೆ. ಸೊ ಇವಾಗ ಡಯಾಮೀಟರ್ ಇದ್ದರೆ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡೋ ವ್ಯಾಲ್ಯೂಸ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 10 ಫೀಟ್ ರೇಡಿಯಸ್ ಇದೆ, ಸೊ ಐ ಕ್ಲಿಕ್ ಆನ್ 10. ಸೊ ಇದು ನನಗೆ 20 ಫೀಟ್ ಡಯಾಮೀಟರ್ ಇದೆ. ಬಟ್ ಇದನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನನಗೆ ಲೈನ್ಸ್ ಥರ ಕಾಣ್ತಿದೆ, ಕರೆಕ್ಟಾ? ಸೊ ಇದನ್ನು ನಾವು ಸೆಗ್ಮೆಂಟ್ಸ್ ಅಂತ ಕರಿತೀವಿ. ಆ ಲೈನ್ಸ್ ಏನೇನಿದೆ ಸೊ ಅದನ್ನು ನಾವು ಸೆಗ್ಮೆಂಟ್ಸ್ ಅಂತ ಕರಿತೀವಿ ಇನ್ ಶಾರ್ಟ್. ಅದ್ರ ಡೀಟೇಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಅಂದರೆ ನನಗೆ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಅಂದರೆ ಲೈನ್ಸ್ ಥರ ಬರ್ತಿದೆ. ಸೊ ನಾನೊಂದು ಕರ್ವ್ ಸರ್ಫೇಸ್ ತುಂಬ ಸ್ಮೂತಾಗಿ ಏನಾದರೂ ಬೇಕಂತ ಹೇಳಿದ್ರೆ, ಸೊ ನಾನು ಆ ಸೆಗ್ಮೆಂಟ್ಸ್ನ ವ್ಯಾಲ್ಯೂಸ್ನ ಜಾಸ್ತಿ ಮಾಡಬೇಕು. ಅವಾಗ ಏನಾಗುತ್ತೆ, ಒಂದು ಸ್ಮೂತ್ ಸರ್ಫೇಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಹೇಗೆ ಸೆಟ್ ಮಾಡ್ತೀವಿ ಅಂದರೆ, ಅಗೇನ್ ಗೋ ಟು ಎಂಟಿಟಿ ಇನ್ಫೋ. ಸೊ ಎಂಟಿಟಿ ಇನ್ಫೋದಲ್ಲಿ ನನಗೆ ಆ ಡ್ರಾಯಿಂಗ್ದು ರೇಡಿಯಸ್ ಆಗಿರ್ಬೋದು, ಆ ಡ್ರಾಯಿಂಗ್ದು ಹೋಲ್ ಏರಿಯಾ ಆಗಿರ್ಬೋದು, ಇಲ್ಲಾಂದರೆ ಆ ಡ್ರಾಯಿಂಗಲ್ಲಿ ಎಷ್ಟು ಸೆಗ್ಮೆಂಟ್ಸ್ ಇದೆ ಅಷ್ಟು ನನಗೆ ಕಾಣಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ರೇಡಿಯಸ್ ಯು ಕ್ಯಾನ್ ಸಿ 10 ಫೀಟ್ ಇದೆ. ಸೊ ಸೆಗ್ಮೆಂಟ್ಸ್ ನೋಡ್ಬೋದು, 24 ಸೆಗ್ಮೆಂಟ್ಸ್ ಇದೆ, ಅಂದರೆ ಟೋಟಲ್ ಲೈನ್ಸ್ ಬಂದ್ಬಿಟ್ಟು 24 ಇದೆ. ಓಕೆ, ಇದನ್ನು ನಾನು ಬೇಕಾದರೆ 80 ವ್ಯಾಲ್ಯೂಗೆ ಏನಾದ್ರು ಸೆಟ್ ಮಾಡಿದ್ರೆ ಸೊ ನೋಡ್ಬೋದು, ತುಂಬ ಒಂದು ಸ್ವಲ್ಪ ನೀಟಾಗಿ ಡ್ರಾಯಿಂಗ್ ಕನ್ವರ್ಟ್ ಆಗ್ತದೆ, ಅಂದರೆ ಚೆನ್ನಾಗೈತೆ. ಸೊ ಈ ಥರ ನಾನು ಎಷ್ಟು ವ್ಯಾಲ್ಯೂಸ್ ಕ್ಲಿಕ್ ಮಾಡ್ಬೋದು ಅಂದರೆ, ಮಿನಿಮಮ್ ಇಸ್ 3, ಮ್ಯಾಕ್ಸಿಮಮ್ ಇಸ್ 999. ಸೊ 999 ನೋಡ್ಬೋದು, ಕ್ಲಿಕ್ ಮಾಡ್ತಾ ಹೋಗ್ಬೋದು. ಸೊ ಇದು ನಾನು ಏನಾದ್ರು 1000 ಅಂತ ಏನಾದ್ರು ಕ್ಲಿಕ್ ಮಾಡಿದ್ರೆ, ಸೊ ಕರ್ವ್ ಸೆಗ್ಮೆಂಟ್ ಮಸ್ಟ್ ಬಿ ಇನ್ ದ ರೇಂಜ್ ಆಫ್ 3 to 999. ಸೊ 3 ಇಸ್ ಮಿನಿಮಮ್, 999 ಇಸ್ ಮ್ಯಾಕ್ಸ್. ಸೊ ಇಲ್ಲಿ 3 ಅಂತ ಕೊಟ್ಟರೆ ಸೊ ಆ ಸರ್ಕಲ್ ಇರೋದು ನನಗೆ ಟ್ರಯಾಂಗಲ್ ಆಗಿ ಕನ್ವರ್ಟ್ ಆಗುತ್ತೆ. ಇವಂದು ಇದು ನಮ್ಮ ಟ್ರಯಾಂಗಲ್ ಶೇಪಲ್ಲಿ ಇದ್ರೂ ಇಲ್ಲಿ ಸರ್ಕಲ್ ಅಂತಲೇ ನನಗೆ ಮೆನ್ಷನ್ ಆಗ್ತಾ ಇದೆ, ಆಯಿತಾ? ಕನ್ಫ್ಯೂಸ್ ಆಗೋದು ಬೇಡ. ಇದೇ ಥರ ನೆಕ್ಸ್ಟ್ ನನಗೆ ಪಾಲಿಗಾನ್ ಅಂತ ಒಂದು ಆಪ್ಷನ್ ಇದೆ. ಸೊ ಪಾಲಿಗಾನ್ ಮತ್ತು ಸರ್ಕಲ್ ಅದೇ 180 ಸೇಮ್, ಬಟ್ ಪಾಲಿಗಾನಲ್ಲಿ ಏನು ಮಾಡ್ತೀವಿ, ಇಲ್ಲಿ ಇನ್ಸ್ಕ್ರೈಬ್ ರೇಡಿಯಸ್ನ ಕೊಡ್ತೀವಿ, ಅಂದರೆ ಆ ಡ್ರಾಯಿಂಗ್ ಆ ರೇಡಿಯಸ್ ಒಳಗಡೆ ಇರುತ್ತೆ. ಸೊ ಆ ರೇಡಿಯಸ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಅದೇ ಸೊ 10 ಫೀಟ್ಸ್ ಅಂತ ಕೊಟ್ಟರೆ, ಸೊ 10 ಫೀಟ್ ಸರ್ಕಲ್ ಇರುತ್ತೆ ಆಚೆಗಡೆ. ಸೊ ಅದ್ರ ಒಳಗಡೆ ನನಗೆ ಡ್ರಾಯಿಂಗ್ ಬರ್ತಾ ಹೋಗುತ್ತೆ. ಹಾಗೆ ಇದರಲ್ಲೂ ನಾನು ಸೆಗ್ಮೆಂಟ್ಸ್ನ ಚೇಂಜ್ ಮಾಡ್ಬೋದು. ಸೊ ಇವಾಗ ಅದು ಆಲ್ಮೋಸ್ಟ್ ಹೆಕ್ಸಗಾನ್ ಶೇಪಲ್ಲಿದೆ. ಸೊ 6 ಸೆಗ್ಮೆಂಟ್ಸ್. ನನಗೆ ಏನಾದರೂ ಆಕ್ಟಗಾನ್ ಏನಾದರೂ ಮಾಡಬೇಕು, ಇಲ್ಲ ನ್ಯಾನಗಾನ್, ಸೊ ಸಂಬಟ್ ಬೇರೆ ಶೇಪ್ಸಿಗೆ ಏನಾದರೂ ಬೇಕಂತ ಹೇಳಿದ್ರೆ, ಸೊ ಇಲ್ಲಿ ನಾನು ಸೆಗ್ಮೆಂಟ್ಸಲ್ಲಿ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ 9, 10 ಆ ಥರ. ಹಾಗೆ ಇಲ್ಲಿ ನಾನು ಏನಾದರೂ 999 ಅಂತ ಕ್ಲಿಕ್ ಮಾಡಿದ್ರೆ ಸೊ ನನಗೊಂದು ಪ್ಯೂರ್ ಸರ್ಕಲ್ ಆಗೇ ಕನ್ವರ್ಟ್ ಆಗುತ್ತೆ. ಸೊ 180 ಸೇಮ್. ಬಟ್ ಇಲ್ಲಿ ಏನಿರುತ್ತೆ ಎಂಟಿಟಿ ಇನ್ಫೋಲಿ, ಇಲ್ಲಿ ಪಾಲಿಗಾನ್ ಅಂತಲೇ ಇರುತ್ತೆ. ಈವಂದೇ ಇಟ್ಸ್ ಸರ್ಕಲ್, ಇಲ್ಲಿ ಪಾಲಿಗಾನ್ ಅಂತಲೇ ನಿಮಗೆ ಮೆನ್ಷನ್ ಆಗಿದೆ. ಸೊ ಈ ಥರ ಎರಡನ್ನೂ ಮಾಡ್ತಾ ಹೋಗ್ಬೋದು. ಹಾಗೆ 3 ಅಂತ ಸೆಟ್ ಮಾಡಿದ್ರೆ ನಂಗೆ ಮತ್ತೆ ಇದಾಗಲೇ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಸರ್ಕಲ್ ಆ್ಯಂಡ್ ಪಾಲಿಗಾನ್. ಇದಾದಮೇಲೆ ನೆಕ್ಸ್ಟ್ ಆರ್ಕ್ 2 ಪಾಯಿಂಟ್ ಆರ್ಕ್ ಆ್ಯಂಡ್ 3 ಪಾಯಿಂಟ್ ಆರ್ಕ್ ಅಂತ ಒಂದು ಆಪ್ಷನ್. ಹಾಗೆ ಯೂಸ್ ಮಾಡಿರ್ತೀರಿ ಆರ್ಕ್ ಎಲ್ಲ. ಸೊ ಇಲ್ಲೂ ಅಷ್ಟೇ ಒಂದು ಪಾಯಿಂಟ್ನ ಸ್ಪೆಸಿಫೈ ಮಾಡಿ. ಸೊ ಇವಾಗ ನೋಡಿ, ಅಂದರೆ ನಂಗೆ ಸ್ಟ್ರೈಟ್ ಲೈನ್ ಏನಾದರೂ ಬೇಕಂತ ಹೇಳಿದ್ರೆ ಆ ರೆಡ್ ಆಕ್ಸಿಸ್ಗೆ ಇಟ್ಕೊಳ್ತೀನಿ. ಸೊ ಅಲ್ಲಿಂದ ನನಗೆ ಎಷ್ಟು ದೂರಕ್ಕೆ ನನಗೆ ಆರ್ಕ್ ಬೇಕಂತ ಕೇಳುತ್ತೆ, ಅಂದರೆ ಲೆಂತ್ ಕೇಳುತ್ತೆ ಫಸ್ಟ್. ಫಾರ್ ಎಕ್ಸಾಂಪಲ್ 15 ಫೀಟ್ಸ್ ಅಂತ ಏನಾದರೂ ಕೊಟ್ಟರೆ, ಸೊ 15 ಫೀಟಿಂದ ನಾನು ಆರ್ಕ್ನ ಬೇಕಾದ್ರೆ ಡ್ರಾ ಮಾಡ್ತಾ ಹೋಗ್ಬೋದು. ಹಾಗೆ ಕಂಪ್ಲೀಟ್ ಸರ್ಕಲ್ನೇ ಡ್ರಾ ಮಾಡ್ಬೋದು ಆರ್ಕ್ನ ಯೂಸ್ ಮಾಡಿ. ಸೊ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಒಂದು ಲೈನ್ ಏನಾದರೂ ಬೇಕಂದರೆ ಈ ಥರ ಡ್ರಾ ಮಾಡ್ತಾ ಹೋಗ್ಬೋದು. ಹಾಗೆ ಇದರಲ್ಲೂ ಸೀಕ್ವೆನ್ಸ್ನ ಸೆಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಯಾಕೆ ನೀವು ಅಬ್ಸರ್ವ್ ಮಾಡಿದ್ರೆ ಲೈನ್ಸ್ ಥರ ಇದೆ. ಸೊ ಇದನ್ನೇನಾದ್ರು ಸೆಟ್ ಮಾಡೋದಂದರೆ ಹಾಗೆ ಆ ಲೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಓವರ್ 12 ಸೀಕ್ವೆನ್ಸ್ ಇದೆ. ಐ ಮೇಕ್ ಇಟ್ 80. ಸೊ ಇವಾಗ ಒಂಥರ ಸ್ಮೂತ್ ಕರ್ವ್ ಕ್ರಿಯೇಟ್ ಅಂತ ಬಂತು. ಇದು 1 ಪಾಯಿಂಟ್ ಆರ್ಕ್, ಇಲ್ಲಾಂದರೆ ಸಿಂಪಲ್ ಆರ್ಕ್. ಸೊ ನೆಕ್ಸ್ಟ್ 2 ಪಾಯಿಂಟ್ ಆರ್ಕ್, ಇದು ಸ್ವಲ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಏನೋ ಆರ್ಟ್ಸ್ ಥರ ಕ್ರಿಯೇಟ್ ಮಾಡಬೇಕು, ಇಲ್ಲಾಂದರೆ ವಾಟ್ ಎವರ್ ಸಮ್ ಶೇಪ್ಸ್ ಏನಾದರೂ ಕ್ರಿಯೇಟ್ ಮಾಡೋಕ್ಕೆ 2 ಪಾಯಿಂಟ್ ಆರ್ಕ್ನ ರೆಗ್ಯುಲರ್ ಆಗಿ ಬಳಸ್ತೀವಿ. ಸೊ 2 ಪಾಯಿಂಟ್ ಆರ್ಕಲ್ಲಿ ಸೊ 2 ಪಾಯಿಂಟ್ನ ಸ್ಪೆಸಿಫೈ ಮಾಡ್ತೀವಿ. ಸೊ 2 ಪಾಯಿಂಟ್ಗೂ ಎಷ್ಟು ಬಲ್ಜ್ ಆಗಬೇಕಂತ ಬಲ್ಜ್ ವ್ಯಾಲ್ಯೂ ಕೇಳುತ್ತೆ. ಸೊ ಅಲ್ಲಿ ನೋಡ್ಬೋದು, ಸೊ ಬಲ್ಜ್ ಅಂತ ಇದೆ. ಸೊ ಅದನ್ನು ನಾನು ಏನಾದರೂ 3 ಫೀಟ್ಸ್ ಅಂತ ಏನಾದ್ರು ಕೊಟ್ಟರೆ ಸೊ 3 ಫೀಟ್ಗೆ ಬಲ್ಜ್ ಆಗಿರುತ್ತೆ. ಹಾಗೆ
ಇದರಲ್ಲೂ ಬೇಕಾದರೆ ಸೆಗ್ಮೆಂಟ್ನ ಸೆಟ್ ಮಾಡ್ತಾ ಹೋಗ್ಬೋದು. ಯೂಶಲಿ 80 ಸೆಗ್ಮೆಂಟ್ಸ್ ಇಟ್ಟಿರ್ತೀವಿ. ಏನಕ್ಕೆ ಜಾಸ್ತಿ ಸೆಗ್ಮೆಂಟ್ಸ್ ಕೊಡಲ್ಲ ಅಂದರೆ ಅದೇನಾದರೂ ರೆಂಡರ್ ಆಗಬೇಕಾದ್ರೆ ಇಲ್ಲಾಂದರೆ ಒಂದು ಸರ್ಕಲ್ ಡ್ರಾ ಮಾಡಿರ್ತೀವಿ, ಅದರಲ್ಲಿ ಏನೋ ಒಂದು ಶೇಪ್ ಕೊಟ್ಟಿರ್ತೀವಿ. ರೆಂಡರ್ ಆಗಬೇಕಾದ್ರೆ ಆ 999 ಸೆಗ್ಮೆಂಟ್ಸು ಸೇರಿ ರೆಂಡರ್ ಆಗಬೇಕು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಅರೌಂಡ್ 80 ವ್ಯಾಲ್ಯೂಸ್ ಹಾಕ್ಬಿಟ್ರೆ ಸೊ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ 3 ಪಾಯಿಂಟ್ ಆರ್ಕ್. ಸೊ 3 ಪಾಯಿಂಟ್ ಆರ್ಕಲ್ಲಿ 3 ಪಾಯಿಂಟ್ನ ಸ್ಪೆಸಿಫೈ ಮಾಡ್ತೀವಿ. 1 ಪಾಯಿಂಟ್ ಸ್ಪೆಸಿಫೈ ಮಾಡಿದೆ, ಸೊ ಸೆಕೆಂಡ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದೋಸ್ 2 ಪಾಯಿಂಟ್ ಥರ್ಡ್ ಪಾಯಿಂಟ್ ಪ್ಲೇಸ್ ಆಗುತ್ತೆ. ಸೊ ಈ ಥರ ಇದನ್ನು ವೆರಿ ಲೆಸ್, ತುಂಬ ಕಡಿಮೆ ಯೂಸ್ ಮಾಡ್ತಾ ಬಟ್ ಈ ಥರ ಅಗೇನ್ ಇದರಲ್ಲೂ ಅಷ್ಟೇ ಇದನ್ನು ಸೆಟ್ ಮಾಡ್ಬೋದು ಸೆಗ್ಮೆಂಟ್ಸ್. ಸೊ 100 ಸೆಗ್ಮೆಂಟ್ಸ್. ಸೊ ಇನ್ ಲಾಸ್ಟ್ ಆಪ್ಷನ್ ವಿಚ್ ಇಸ್ ಪೈ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಪೈ ಬಂದ್ಬಿಟ್ಟು ಇದು ಯಾವುದಾದ್ರೂ ಕಾರ್ನರ್ ಪಾಯಿಂಟ್ಸಲ್ಲಿ ಕಾರ್ನರ್ ಡ್ರಾಯಿಂಗ್ ಏನಾದರೂ ಮಾಡ್ತಾ ಹೋಗ್ತೀವಿ ಅಂದರೆ ಅಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಸೊ ಪೈ ಅಂದರೆ ಯು ಮೈಟ್ ಬಿ ನೋಯಿಂಗ್ ಆ್ಯಪಲ್ ಪೈ ಇಲ್ಲ ಏನೋ ಒಂದು ಶೇಪ್ ಇರುತ್ತಲ್ಲ, ಸೊ ಆ ಶೇಪಲ್ಲಿ ನನಗೆ ಒಂದು ಸಾಲಿಡ್ ಡ್ರಾಯಿಂಗ್ ಬಂದಿರುತ್ತೆ. ಇದಕ್ಕೆ ಬೇಕಾದರೆ ನಾನು ಪ್ರೆಸ್ ಪುಲ್ ಏನಾದರೂ ಮಾಡಿಬಿಟ್ಟು ಕರ್ವ್ ಎಡ್ಜ್ ಏನಾದರೂ ಕೊಡಬೇಕಂತ ಹೇಳಿದ್ರೆ ಸೊ ಇಲ್ಲಿ ಬೇಕಾದರೆ ನಾನು ಕೊಡ್ತಾ ಹೋಗ್ಬೋದು. ಸೊ ಇಷ್ಟು ಮಾಡಿದ್ರೆ ಡ್ರಾಯಿಂಗ್ ಟೂಲ್ಸ್ದು ಕಂಪ್ಲೀಟ್ ಸೆಟ್ ಮುಗ್ದಲ್ಲ ಆಯಿತಾ. ಅಂದರೆ ಡ್ರಾಯಿಂಗ್ ಟೂಲ್ಸಲ್ಲಿ ಇಷ್ಟೇ. ಸೊ ಇಲ್ಲೂ ನೀವು ಡ್ರಾ ಅಂತ ನೋಡಿದ್ರೆ ಸೊ ಇಲ್ಲಿ ಶೇಪ್ಸಲ್ಲೂ ಅಷ್ಟೇ ರೆಕ್ಟ್ಯಾಂಗಲ್, ರೊಟೇಟೆಡ್ ರೆಕ್ಟ್ಯಾಂಗಲ್, ಸರ್ಕಲ್, ಪಾಲಿಗಾನ್ ಆ ಥರ. ಸೊ ಸ್ಯಾಂಡ್ ಬಾಕ್ಸ್ ಟೂಲ್ ನೆನ್ನೆ ಹೇಳಿದ್ನಲ್ಲ, ಸೊ ದಟ್ ಇಸ್ ದ ಆಪ್ಷನ್. ಸೊ ಸ್ಯಾಂಡ್ ಬಾಕ್ಸ್ ಟೂಲ್ ಏನಿದೆ ಸೊ ಅದು ನಿಮಗೆ ಇದು ಮಾಡಿ. ಸೊ ನೆಕ್ಸ್ಟ್ ಬರೋದು ಮಾಡಿಫಿಕೇಶನ್ ಟೂಲ್ಸ್. ಇಲ್ಲಾಂದರೆ ಇಲ್ಲಿ ಟೂಲ್ಸ್ ಅಂತ ಇದೆಯಲ್ಲ, ಸೊ ಈ ಟೂಲ್ಸಲ್ಲಿ ಏನೇನು ಆಪ್ಷನ್ಸ್ ಇದೆ ಆ ಆಪ್ಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದಿಷ್ಟು ಹೇಳಿ ಇವತ್ತು ಬಿಡ್ತೀನಿ. ಸೊ ಅಗೇನ್ ಆಟೋಕ್ಯಾಡಿ ಕಂಪೇರ್ ಮಾಡಿದ್ರೆ ನಿಮಗೆ ಡ್ರಾಯಿಂಗ್ ಅಂದರೆ ಮೂವ್ ಕಮ್ಯಾಂಡ್ ಎಲ್ಲ ಬರೋದು ನಿಮಗೆ ಮಾಡಿಫಿಕೇಶನ್ ಟೂಲ್ಸ್ ಅಲ್ಲ. ಸೊ ಇಲ್ಲೂ ಅಷ್ಟೇ ಅದನ್ನು ಮಾಡಿಫಿಕೇಶನ್ ಟೂಲ್ಸ್ ಅಂತಲೇ ತೊಗೊಳ್ಳೋಣ. ಸೊ ಅದರಲ್ಲಿ ಫಸ್ಟ್ ಆಪ್ಷನ್ ನೋಡೋದಾದರೆ ಮೂವ್ ಆಪ್ಷನ್ಸ್ ಬರುತ್ತೆ. ಸೊ ಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವ ಆಬ್ಜೆಕ್ಟ್ ಮೂವ್ ಮಾಡಬೇಕು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನಾನು ಮೂವ್ ಮಾಡೋಕ್ಕೆ ಹೋಗ್ತೀನಿ. ಸೊ ನೋಡ್ಬೋದು ಡ್ರಾಯಿಂಗು ತುಂಬಾ ಒಂಥರ ಡಿಸ್ಪ್ಲೇಸ್ ಆಗ್ತದೆ, ಕರೆಕ್ಟ್? ಅಂದರೆ ನಾಟ್ ಡಿಸ್ಪ್ಲೇಸ್, ಡಿಫಾರ್ಮ್ ಆಗ್ತಾ ಇದೆ, ಕರೆಕ್ಟ್? ಸೊ ಅಂದರೆ ಬರೀ ಮೇಲ್ಗಡೆ ಪಾರ್ಟ್ ಅಷ್ಟೇ ಮೂವ್ ಆಗ್ತಿದೆ, ಕೆಳಗಡೆ ಅಲ್ಲೇ ಇದೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ನಾನೊಂದು ಡ್ರಾಯಿಂಗ್ ಮೂವ್ ಆಗಬೇಕಂದ್ರೆ ಹೋಲ್ ಆಬ್ಜೆಕ್ಟ್ ನನಗೆ ಸೆಲೆಕ್ಟ್ ಆಗಿದೆ. ಸೊ ಇವಾಗ ನಾನು ಮೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡ್ಬೋದು ಹೋಲ್ ಬಾಕ್ಸ್ ನನಗೆ ಮೂವ್ ಆಗ್ತಾ ಇದೆ. ಸೊ ಈ ಥರ ಯಾವ ಥರ ಮೂವ್ ಮಾಡ್ತೀರಿ ಅಂದರೆ ಹೋಲ್ ಡ್ರಾಯಿಂಗ್ನ ಸೆಲೆಕ್ಟ್ ಮಾಡ್ತೀರಿ. ಇಲ್ಲಿ ಡ್ರಾಯಿಂಗ್ನ ಸೆಲೆಕ್ಟ್ ಮಾಡೋಕ್ಕೆ ಒಂದು ಕ್ಯಾಚ್ ಇದೆ. ಏನಂತ ಹೇಳಿದ್ರೆ ಸೊ ಒಂದ್ಸರಿ ಆ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಓನ್ಲಿ ನನಗೆ ಫೇಸ್ ಅಷ್ಟೇ ಸೆಲೆಕ್ಟ್ ಆಗುತ್ತೆ, ಅಂದರೆ ಸೆಲೆಕ್ಟ್ ಆಗಿಲ್ಲ, ಜಸ್ಟ್ ಹೈಲೈಟ್ ಆಗ್ತಾ ಇದೆ. ಸೊ ಅದನ್ನು ನಾನು ಏನಾದರೂ ಡಬಲ್ ಟೈಮ್ ಟ್ಯಾಪ್ ಮಾಡಿದ್ರೆ ಓನ್ಲಿ ಟಾಪ್ ಸರ್ಫೇಸ್ ಅಷ್ಟೇ ಸೆಲೆಕ್ಟ್ ಆಗಿ ಹೈಲೈಟ್ ಆಗ್ತಾ ಇದೆ, ಅಂದರೆ ಬ್ಲೂ ಕಲರಾಗಿ ಹೈಲೈಟ್ ಆಗ್ತಿದೆ. ಸೊ ಬಟ್ ಇಲ್ಲಿ ನೋಡ್ಬೋದು ಯಾವ ಸೈಡಲ್ಲೂ ನನಗೆ ಹೈಲೈಟ್ ಆಗ್ತಿಲ್ಲ, ಓನ್ಲಿ ಟಾಪ್. ಅದೇ ನಾನು 3 ಟೈಮ್ಸ್ ಏನಾದರೂ ಆ ಡ್ರಾಯಿಂಗ್ ಮೇಲೆ ಟ್ಯಾಪ್ ಮಾಡಿದ್ರೆ ಎಂಟೈರ್ ಡ್ರಾಯಿಂಗು ಸೆಲೆಕ್ಟ್ ಆಗುತ್ತೆ. ಸೊ ಈ ಥರ ನಾನು ಡ್ರಾಯಿಂಗ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ ಸ್ಕೆಚಪ್ಪಲ್ಲಿ. ಸೊ ಈ ಥರ ಕಂಪ್ಲೀಟ್ ಸೆಲೆಕ್ಟ್ ಮಾಡಿಬಿಟ್ಟು ಬೇಕಾದರೆ ಮೂವ್ ಅಂತ ತೊಗೊಂಡ್ರೆ ಸೊ ಹೋಲ್ ಆಬ್ಜೆಕ್ಟ್ ಮೂವ್ ಆಗುತ್ತೆ. ಇಲ್ಲ ಬರೀ ಎರಡೇ ಡಬಲ್ ಕ್ಲಿಕ್ ಮಾಡಿ ನಾನು ಮೂವ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಸೊ ಅದೇ ಈ ಥರ ಆಬ್ಜೆಕ್ಟು ನನಗೆ ಡಿಫಾರ್ಮ್ ಆಗುತ್ತೆ. ಆಯಿತಾ? ಸೊ ನೆಕ್ಸ್ಟ್ ಒನ್ ಇಸ್ ಪುಷ್ ಆರ್ ಪುಲ್. ಇದು ನೀವು ನೋಡಿರ್ತೀರಿ ಆಟೋಕ್ಯಾಡಲ್ಲಿ ಪ್ರೆಸ್ ಪುಲ್ ಅನ್ನೋ ಆಪ್ಷನ್ಸ್ ಇದೆ. ಸೊ ಅದಕ್ಕೆ ವೆರಿ ಈಕ್ವಿವೆಲೆಂಟ್ ಆಪ್ಷನ್ ಇದೆ. ಸೊ ಇಲ್ಲಿ ಪ್ರೆಸ್ ಆರ್ ಪುಲ್ ಫಾರ್ ಎಕ್ಸಾಂಪಲ್ ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ಈ ಥರ ರೆಕ್ಟ್ಯಾಂಗಲ್ ಇರುತ್ತೆ. ಇದಕ್ಕೆ ನಾನು ಹೈಟ್ ಏನಾದರೂ ಕೊಡಬೇಕು. ಸೊ ಡೋರ್ ಕ್ರಿಯೇಟ್ ಮಾಡೋಕ್ಕೆ ವಾಟ್ ಎವರ್ ಏನಕ್ಕಾದ್ರೂ ಇದೆ, ಇಲ್ಲ ಒಂದು ವಾಲ್ನೇ ಕ್ರಿಯೇಟ್ ಮಾಡೋಕ್ಕೆ ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್ 9 ಇಂಚ್ ವಾಲ್ ಇರುತ್ತೆ. ಸೊ 9 ಇಂಚಸ್ 40 ಫೀಟ್ ಅಂತ ತೊಗೊಂಡ್ರೆ ಸೊ 9 ಇಂಚ್ ಥಿಕ್ನೆಸ್ ವಾಲು, ಸೊ 40 ಫೀಟ್ ಉದ್ದ ಇದೆ. ಇದು ನನಗೆ ವಾಲ್ ಆಗಿ 3D ಆಗಿ ಕನ್ವರ್ಟ್ ಆಗಬೇಕು. ಸೊ ಇಟ್ ಈಸ್ ಇನ್ 2D ಆ್ಯಕ್ಚುಲಿ. ಸೊ ಇದು ನಾನು 3D ಆಗಬೇಕಂತ ಹೇಳಿದ್ರೆ ಜಸ್ಟ್ ಪ್ರೆಸ್ ಆರ್ ಪುಲ್ ಅಂತ ಆಪ್ಷನ್ ಇದೆ. ಸೊ ಆ ಪುಷ್ ಆರ್ ಪುಲ್ ಆಪ್ಷನ್ ತೊಗೊಂಡು ನಾನು ಹೈಟ್ ಕೊಡ್ತಾ ಬರ್ತೀನಿ. ಸೊ ಹೈಟ್ ವಿಲ್ ಬಿ ಅರೌಂಡ್ 10 ಫೀಟ್, ಅಂದರೆ ಎಕ್ಸಾಕ್ಟ್ ಹೇಳಬೇಕಂದ್ರೆ 9 ಫೀಟ್ 6 ಇಂಚಸ್ ಏನಾದರೂ ಇರುತ್ತೆ. ಸೊ ಅಷ್ಟು ನಾನು ಹೈಟ್ ಕೊಡ್ತಾ ಹೋಗ್ತೀನಿ. ಸೊ ಹಾಗೆ ಪುಷ್ ಆರ್ ಪುಲ್ ಆಪ್ಷನ್ ತುಂಬಾ ಯೂಸ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ವಲ್ಪ ಬಿಡ್ತಲ್ಲ ಏನಾದರೂ ಅಗಲ ಮಾಡಬೇಕಂದ್ರೆ ಸೊ ಲೈಕ್ ದಿಸ್ ಈ ಥರ ಅಗಲ ಮಾಡ್ಬೋದು. ಸೊ ಉದ್ದ ಮಾಡೋದು,
ಹೈಟ್ ಮಾಡೋದು, ಯಾವ ಥರ ಬೇಕಾದರೂ ಇದು ಮಾಡ್ತಾರೆ. ಸೊ ಈ ಥರ ನಾನು 2D ಆಬ್ಜೆಕ್ಟ್ನ 3D ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇದು ಎಲ್ಲದ್ರ ಮೇಲೂ ಇರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಸರ್ಕಲ್, ಪೈಪ್, ಸೊ ಈ ಥರ ನಾನು ಇದನ್ನು ಮಾಡ್ತಾ ಪ್ರೆಸ್ ಆಫ್. ಸೊ ನೆಕ್ಸ್ಟ್ ಆಪ್ಷನ್ ಇಸ್ ರೊಟೇಟ್. ಸೊ ನೆಕ್ಸ್ಟ್ ರೊಟೇಟ್ ಆಪ್ಷನ್ ಇದೆ. ಸೊ ರೊಟೇಟ್ ಆಪ್ಷನ್ ಇಲ್ಲಿ ನಾನು ಎಂಟೈರ್ ಆಬ್ಜೆಕ್ಟ್ ರೊಟೇಟ್ ಆಗಬೇಕಂದ್ರೆ ಹಾಗೆ ಇಡೀ ಆಬ್ಜೆಕ್ಟ್ ನನಗೆ ಸೆಲೆಕ್ಟ್ ಆಗಿರಬೇಕು. ಬರೀ ನಾನು ಫೇಸ್ ಅಷ್ಟೇ ಸೆಲೆಕ್ಟ್ ಮಾಡಿಬಿಟ್ಟು ರೊಟೇಟ್ ಮಾಡ್ತೀನಿ ಅಂದರೆ, ಸೊ ಇಲ್ಲಿ ನೋಡಿ ನನಗೆ ಒಂಥರ ಟ್ವಿಸ್ಟ್ ಆಗ್ತಾ ಇದೆ ಆಬ್ಜೆಕ್ಟ್, ಅಬ್ಸರ್ವ್ ಮಾಡಿ. ಸೊ ಇದು ನನಗೆ ಹೋಲ್ ಆಬ್ಜೆಕ್ಟ್ ಏನಾದರೂ ರೊಟೇಟ್ ಆಗಬೇಕಂತ ಹೇಳಿದ್ರೆ ಏನು ಮಾಡ್ತೀನಿ, ಹಾಗೆ 3 ಟೈಮ್ಸ್ ಕ್ಲಿಕ್ ಮಾಡ್ತೀನಿ, ಈ ರೊಟೇಟ್ ಅಂತ ತೊಗೊಂಡು ಸೊ ಎಂಟೈರ್ ಡ್ರಾಯಿಂಗ್ ಈ ಥರ ಯಾವ ಆ್ಯಂಗಲ್ ಬೇಕು ಆ ಆ್ಯಂಗಲ್ಗೆ ನಾನು ರೊಟೇಟ್ ಮಾಡ್ತಾರೆ. ಸೊ 45 ಡಿಗ್ರೀಸ್ ಅಂತ ಹೇಳ್ತಾರೆ. ಸೊ 45 ಡಿಗ್ರೀಸ್ಗೆ ಹಾಗೆ ಮತ್ತೆ ಸರ್ ನಾನು ಫ್ರಂಟ್ ಫೇಸಲ್ಲಿ ಏನಾದರೂ ರೊಟೇಟ್ ಮಾಡಬೇಕಂತ ಹೇಳಿದ್ರೆ, ಸೊ ಇಲ್ಲಿ ನನಗೆ ಆ ಪ್ರೊಟ್ರಾಕ್ಟರ್ ಇದೆಯಲ್ಲ ಗ್ರೀನ್ ಕಲರಲ್ಲಿ ಬರ್ತೀನಿ, ಅಂದರೆ ವಿತ್ ರೆಸ್ಪೆಕ್ಟ್ ಟು ಗ್ರೀನ್ ಆಕ್ಸಿಸ್ ರೊಟೇಟ್ ಆಗುತ್ತೆ ಅಂತ. ಸೊ ಇಲ್ಲಿ ಮತ್ತೆ ಹಾಗೆ ಒಂದೆರಡು ಆಬ್ಜೆಕ್ಟ್ ಪಾಯಿಂಟ್ನ ಸ್ಪೆಸಿಫೈ ಮಾಡ್ತೀವಿ. ಸೊ ಈ ಆಪ್ಷನ್ ಐ ಮೀನ್ ಗ್ರೀನ್ ಆಕ್ಸಿಸ್ಗೆ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದೇ ಥರ ಬ್ಲೂ ಆಕ್ಸಿಸಲ್ಲಿ ರೆಡ್ ಆಕ್ಸಿಸಲ್ಲಿ ರೊಟೇಟ್ ಮಾಡಬೇಕಂದ್ರೆ ಇದು ನೋಡ್ಬೋದು. ಸೊ ರೆಡ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ, ಸೊ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ರೆಡ್ ಆಕ್ಸಿಸ್ ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಮೋರ್ ಆಪ್ಷನ್ ವಿಚ್ ಇಸ್ ಫಾಲೋ ಮಿ ಬಿಡಿ, ಸ್ಕೇಲ್ ಒಂದು ಇರ್ತೀವಿ. ಸೊ ನಾನು ಸ್ಕೇಲ್ ಆಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ. ಸೊ ಇದನ್ನು ಆಟೋಕ್ಯಾಡಲ್ಲಿ ಏನು ಮಾಡ್ತಿದ್ವಿ, ಲೈಕ್ SC ಎಂಟರ್ ಅಂತ ಕೊಡ್ತಿದ್ವಿ, ಇಡೀ ಡ್ರಾಯಿಂಗು ಚಿಕ್ಕ ಇಲ್ಲ ದೊಡ್ಡ ಸ್ಕೇಲ್ ಆಗ್ತಿದೆ. ಇಲ್ಲಿ ಏನಾಗುತ್ತೆ, ತುಂಬಾ ನಮ್ಮ ವರ್ಕ್ ಸಿಂಪಲ್ ಮಾಡೋಕ್ಕೆ ಸ್ಕೇಲ್ ಆಪ್ಷನ್ ಅಂತ ತೊಗೊಂಡ್ರೆ ನನಗೆ ಒಂದು ಆಕ್ಸಿಸಲ್ಲಿ ಆಲ್ಮೋಸ್ಟ್ 9 ಡಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿತಾ, ಇಲ್ಲಿ ಎಕ್ಸಾಕ್ಟ್ಲಿ 8 ಇದೆ, ಅದು ಏನಕ್ಕೆ ಅಂತ ಹೇಳಿದ್ರೆ ಈ ಆಬ್ಜೆಕ್ಟ್ ನನಗೆ ಗ್ರೂಪಲ್ಲಿಲ್ಲ. ಸೊ ಏನಾದರೂ ನಾನು ಸ್ಕೇಲಿಂಗ್ ಏನಾದರೂ ಮಾಡಬೇಕಂದ್ರೆ ಇಡೀ ಡ್ರಾಯಿಂಗ್ ಸ್ಕೇಲ್ ಆಗಬೇಕಂತ ಹೇಳಿದ್ರೆ, ಸೊ ನಾನು ಅದನ್ನು ಫಸ್ಟು ಗ್ರೂಪ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಮೇಕ್ ಗ್ರೂಪ್ ಮತ್ತು ಮೇಕ್ ಕಾಂಪೊನೆಂಟ್ ಇದನ್ನು ಬಿಟ್ಟಿದ್ನಲ್ಲ. ಸೊ ಇಲ್ಲಿ ನೋಡಿ ಗ್ರೂಪ್ ಮತ್ತು ಕಾಂಪೊನೆಂಟ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ. ಸೊ ಏನು ಮಾಡ್ತೀವಿ ಅಂದರೆ ಇಡೀ ಡ್ರಾಯಿಂಗ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ರೈಟ್ ಕ್ಲಿಕ್, ಇಲ್ಲಿ ನನಗೆ ಮೇಕ್ ಕಾಂಪೊನೆಂಟ್ ಮತ್ತು ಮೇಕ್ ಗ್ರೂಪ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ನಾನು ಮೇಕ್ ಗ್ರೂಪ್ ಅಂತ ಕ್ಲಿಕ್ ಮಾಡ್ತೀನಿ. ಆವಾಗ ಏನಾಗುತ್ತೆ, ಎಂಟೈರ್ ಆಬ್ಜೆಕ್ಟ್ ನಾನು ಒಂದು ಸರಿ ಕ್ಲಿಕ್ ಮಾಡಿದ್ರು ಹೋಲ್ ಆಬ್ಜೆಕ್ಟ್ ಒಂದೇ ಸರಿ ಸೆಲೆಕ್ಟ್ ಆಗುತ್ತೆ. ಸೊ ಈ ಥರ ಕಾಂಪೊನೆಂಟ್ ಮಾಡ್ಕೊಳ್ತೀವಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಹೇಳ್ತಿದ್ದಾರಲ್ಲ ಗ್ರೂಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ. ಸೊ ಗ್ರೂಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಪರ್ಟಿಕ್ಯುಲರ್ ಸ್ಕೆಚ್ ಅಪ್. ಅದೊಂದು ಕರೆಕ್ಟಾಗಿ ಹೇಳಿದ್ದೀನಿ ಅಲ್ಲ, ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಗ್ರೂಪ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀರಲ್ಲ, ಮೇಲ್ ಗ್ರೂಪ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸರಿ ನಾನು ಏನಾದರೂ ಗ್ರೂಪ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಏನೇ ಆ ಡ್ರಾಯಿಂಗಲ್ಲಿ ಚೇಂಜಸ್ ಮಾಡಬೇಕಂದ್ರೆ ಆ ಗ್ರೂಪ್ ಒಳಗಡೆ ಎಂಟರ್ ಮಾಡಿ ಚೇಂಜಸ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಪುಷಾಪ್ ಪುಲ್ಲೇ ತೊಗೊಳ್ಳೋಣ. ಸೊ ಪುಷಾಪ್ ಪುಲ್ ನೋಡಿ, ಅಲ್ಲಿ ನನಗೆ ಒಂದು ಬಾರ್ ಥರ ಸಿಂಬಲ್ ಬರ್ತಿದೆ, ಅಂದರೆ ಪುಷಾಪ್ ಪುಲ್ ವರ್ಕ್ ಆಗ್ತಾ ಇಲ್ಲ ಆಪ್ಷನ್. ಸೊ ಇವನ್ ಅದು ಪುಷಾಪ್ ಪುಲ್ ಬೇರೆ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, ಗ್ರೂಪ್ ಒಳಗೆ ಎಂಟರ್ ಆಗಬೇಕು ಫಸ್ಟ್. ಸೊ ಆ ಗ್ರೂಪ್ ಒಳಗೆ ಹೇಗೆ ಎಂಟರ್ ಆಗ್ತೀರಿ ಅಂದರೆ ಆಬ್ಜೆಕ್ಟ್ ಮೇಲೆ 2 ಟೈಮ್ಸ್ ಟ್ಯಾಪ್ ಮಾಡಿ. ಸೊ ಈ ಥರ 2 ಟೈಮ್ಸ್ ಟ್ಯಾಪ್ ಮಾಡಿದ್ರೆ ಆ ಗ್ರೂಪ್ ಸುತ್ತಾನು ಈ ಥರ ಒಂದು ಹೈಲೈಟ್ ಆಗುತ್ತೆ ಆಬ್ಜೆಕ್ಟ್. ಸೊ ಈ ಥರ ಆಯಿತು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ನೋಡ್ಬೋದು. ಸೊ ಡೈಮೆನ್ಷನ್ಸ್ ಎಲ್ಲ ಏನಾದ್ರು ಚೇಂಜಸ್ ಮಾಡೋದು, ಸೊ ಇಲ್ಲಾಂದರೆ ಏನು ಬೇಕಾದರೂ ಮಾಡ್ತಾ ಹೋಗ್ಬೋದು. ಸೊ ಇದು ನಿಮಗೆ ಮೇಕ್ ಅ ಗ್ರೂಪ್. ಅದೇ ಥರ ಕಾಂಪೊನೆಂಟು ಮಾಡ್ತೀವಿ, ವಿಚ್ ಇಸ್ 1 and the same. ನಾನು ಹೇಳ್ತೀನಿ ಅದು ನೆಕ್ಸ್ಟ್ ಕನ್ಫ್ಯೂಸ್ ಮಾಡೋದು ಬೇಡ. ಸೊ ಈ ಥರ ಗ್ರೂಪ್ ಮಾಡಿಕೊಂಡು ಸ್ಕೇಲ್ ಆಪ್ಷನ್ ತೊಗೊಂಡ್ರೆ ನೋಡ್ಬೋದು, ಇವಾಗ ನೋಡಿ 9 ಡಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದರ ಸ್ಕೇಲ್ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈ 3D ವೇರ್ಹೌಸ್ ಅಂತ ಹೇಳ್ತೀವಿ, ಅಲ್ಲಿ ಏನು ಮಾಡ್ತೀವಿ, ಒಂದು ಡೋರ್ನ ಏನಾದರೂ ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಡೋರ್ ಡೈಮೆನ್ಷನ್ ಏನು ಕೊಡ್ತೀವಿ, 4 ಫೀಟ್ಗೆ 7 ಫೀಟ್ ಏನಾದರೂ ಕೊಡ್ತೀವಿ. ಸೊ ಆಯಿತಾ, ಸೊ 4 ಫೀಟ್ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಡೋರ್ ಬರೋದು 2 ಫೀಟ್ಗೆ 8 ಫೀಟ್ ಥರ ಏನೋ ಬಂದಿರುತ್ತೆ. ಆವಾಗ ಏನು ಮಾಡಬೇಕು, ಆ 2 ಫೀಟ್ನ 4 ಫೀಟಿಗೆ ಎಲಾಬ್ರೇಟ್ ಮಾಡಬೇಕು. ಸೊ ಆ ಥರ ನಾನು ಬೇಕಾದರೆ ಈ ಥರ 2 ಫೀಟ್ ಮಾಡೋದಾಗಿರ್ಬೋದು, ಸೊ ಈ ಥರ 7 ಫೀಟ್ ಹೈಟ್ ಮಾಡೋದಾಗಿರ್ಬೋದು.
ಸೊ ಈ ಥರ ನಾನು ಡೈಮೆನ್ಷನ್ಸಲ್ಲಿ ಚೇಂಜಸ್ ಮಾಡ್ತಾ ಹೋಗ್ತೀನಿ, ಅಂದರೆ ಸ್ಕೇಲಿಂಗ್ ಮಾಡ್ತಾ ಹೋಗ್ತೀನಿ ಅನ್ಸುತ್ತೆ. ಇಲ್ಲಿ ಯಾವುದೋ ಒಂದು ಫೋಲ್ಡೆಡ್ ಕ್ಲೋತ್ಸ್ ಅಂತೇನೋ ಒಂದು ಇದು. ಸೊ 3D ವೇರ್ಹೌಸಿಂದ ಇಂಪೋರ್ಟ್ ಮಾಡ್ಕೊಂಡಿರೋ ಆಪ್ಷನ್. ಸೊ ಈ ಆಬ್ಜೆಕ್ಟ್ ಏನಾದರೂ ನನಗೆ ದೊಡ್ಡ ಮಾಡಬೇಕು. ಸೊ ಇದು ನೆಕ್ಸ್ಟ್ ವಾರ್ಡ್ರೋಬ್ ಅನ್ನೋ ಕಾನ್ಸೆಪ್ಟ್ ಹೇಳಿದ್ರಲ್ಲ. ಸೊ ಆ ವಾರ್ಡ್ರೋಬಲ್ಲಿ ಡ್ರೆಸ್ ಏನೋ ಪ್ಲೇಸ್ ಮಾಡೋಕ್ಕೆ ಹೋಗ್ತೀವಿ. ಇದನ್ನ ಏನು ಮಾಡ್ತೀವಿ, ಸ್ಕೇಲಿಂಗಿಗೆ ಕನ್ವರ್ಟ್ ಮಾಡ್ತೀವಿ. ಸೊ ಈ ಥರ ಸ್ಕೇಲ್ ಅಂತ ತೊಗೊಂಡು ಐದರ್ ಓವರಾಲ್ ಸ್ಕೇಲು ದೊಡ್ಡ ಮಾಡ್ಬೋದು, ಇಲ್ಲ ಓನ್ಲಿ ಹೈಟ್ ಏನಾದರೂ ದೊಡ್ಡ ಮಾಡಬೇಕಂದ್ರೆ ಈ ಥರ ಹೈಟ್, ಸೊ ಅದೇನು ಬಿಡ್ತ್ ಏನಾದರೂ ದೊಡ್ಡ ಮಾಡಬೇಕಂದ್ರೆ ಸೊ ಈ ಥರ ಒಂದೊಂದೇ ಪ್ಯಾರಾಮೀಟರ್ಸಲ್ಲಿ ಚೇಂಜಸ್ ಮಾಡ್ತಾ ಹೋಗ್ಬೋದು. ಸೊ ಇನ್ನು ಸ್ಕೇಲಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಆಪ್ಷನ್. ಓಕೆ, ಇಲ್ಲಿಗೆ ಬಿಟ್ಟಿರ್ತೀನಿ. ನೆಕ್ಸ್ಟ್ ಇನ್ನೊಂದು ಫಾಲೋ ಮೀ, ಆಮೇಲೆ ಸ್ಕೇಲಿಂಗ್ ಆಪ್ಷನ್ ಇದೆ. ಸೊ ಸ್ಕೇಲು ಮತ್ತು ಫಾಲೋ ಮೀ, ಸೊ ಸಾರಿ ಆಫ್ಸೆಟ್ ಮತ್ತು ಫಾಲೋ ಮೀ ಅಂತ. ಸೊ ಇದನ್ನು ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಫಾಸ್ಟ್ ಹೋಗ್ತೀನಿ. ಸೊ ಸ್ವಲ್ಪ ಹಂಗೆ ಏನೇ ಡೌಟ್ಸ್ ಇದ್ರು